ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿ ಯಾರು ಅಂತ ಹೇಳಿದ್ರೆ ರವಿ ಬಸ್ರೂರು ಅವರು. ಯಾಕೆ ಇವರು ವಿಶೇಷ ಅತಿಥಿ ಅನ್ನೋದನ್ನು ನಾನು ಹೇಳಬೇಕು. ಯಾಕಂತ ಹೇಳಿದ್ರೆ ಕರಾವಳಿಯ ಒಂದು ಗಂಡು ಕಲೆ ಅಂತ ಹೇಳಿ ಬರೀ ಕರಾವಳಿಗೆ ಸೀಮಿತವಾಗಿರೋದನ್ನ ಕರ್ನಾಟಕವಲ್ಲದೆ ಇದು ಯಾಕೋ ಬರೀ ಕರ್ನಾಟಕದಲ್ಲಿ ಉಳಿಯೋದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಇದು ರಾಷ್ಟ್ರ ಮಟ್ಟ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪುವಂತಹ ಒಂದು ಪ್ರಾದೇಶಿಕವಾದ ಕಲೆ. ಆದರೂ ಅಂತಹ ಒಂದು ಶಕ್ತಿ ಇರುವಂತಹ ಕಲೆ, ಅದನ್ನು ಹಾಗೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವ ರೀತಿಯಲ್ಲಿ ಚಿತ್ರೀಕರಿಸಿದಂತಹ ನಿರ್ದೇಶಕರು ನಮ್ಮ ಜೊತೆ ಇರೋದು. ಸರ್ ನಮಸ್ಕಾರ. ನಮಸ್ತೆ. ನಾನೀಗ ಅದೇ ಹೇಳ್ತಿದ್ದೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದನ್ನ ವಿಜುವಲೈಸೇಷನ್ ಅನ್ನೋದು ಇದೆಯಲ್ಲ, ಅದು ಕೇವಲ ಒಂದು ಸಣ್ಣ ಸೀಮಿತ ಪ್ರದೇಶದ್ದಲ್ಲ, ಇದು ಎಲ್ಲೇ ಗಡಿಗಳನ್ನು ಮೀರಿ ಹೋಗುವಂಥದ್ದು ಅಂತೇಳಿ. ಖಂಡಿತ. ಅಂದರೆ ಉದ್ದೇಶ ಇದ್ದದ್ದೇ ಹಾಗೆ. ಅಂದರೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸು, ಅಷ್ಟು ಸಿನಿಮಾಗಳು ಮಾಡಿದಂಥ ಎಕ್ಸ್ಪೀರಿಯನ್ಸು, ಇದೆಲ್ಲವನ್ನು ಕಂಡಾಗ ಎಲ್ಲದಕ್ಕೂ ಮೀರಿದಂಥ ಶಕ್ತಿ ನಮ್ಮ ಹತ್ರವೇ ಇಟ್ಕೊಂಡು ನಾವು ಅಂದರೆ ವಜ್ರವನ್ನ ನಮ್ಮ ಕೈಯಲ್ಲೇ ಇಟ್ಕೊಂಡು ನಾವು ಇಡೀ ದೇಶ ಸುತ್ತುವಂಥ ಪರಿಸ್ಥಿತಿ, ಇಡೀ ಪ್ರಪಂಚ ಸುತ್ತುವಂಥ ಪರಿಸ್ಥಿತಿಯಲ್ಲಿದ್ದೀವಿ. ಸೊ ಈ ವಜ್ರದ ಹೊಳಪನ್ನು ಎಲ್ಲರಿಗೂ ತೋರಿಸೋ ಥರ ಆಗ್ಬೇಕಂತ ಹೇಳಿ ಹೊರಟಂಥ ಜರ್ನಿ. ಬಹುಶಃ ಇದು 12 ವರ್ಷದ ಹಿಂದೆ ಆಗಿದ್ರೆ ಈ ಥರದ ಪ್ರಯತ್ನ ಆಗ್ತಾ ಇರಲಿಲ್ಲ. ಅದು ಆ ಅನುಭವ ಬೇಕಾಗಿತ್ತು. ಅಷ್ಟು ಜನರಿಗೆ ಜೊತೆಗೆ ಎಲ್ಲಾ ಜನರ ಜೊತೆಗೆ ಕೆಲಸ ಮಾಡಿದಂಥ ಅನುಭವ ಬೇಕಾಗಿತ್ತು. ಅದ್ರ ಜೊತೆಗೆ ಫೈನಾನ್ಷಿಯಲ್ ಆಗಿ ನಾನು ಸ್ಟ್ರಾಂಗ್ ಆಗ್ಬೇಕಾಗಿತ್ತು. ಖಂಡಿತ. ಯಾರ ಮೇಲೂ ಡಿಪೆಂಡ್ ಆಗ್ದಿದ್ದಂಗೆ ನನ್ನ ಜೀವಮಾನದ ಅಷ್ಟು ದುಡಿಮೆಯನ್ನ ಇದ್ರ ಮೇಲೆ ಹಾಕಿದ್ದೇನೆ. ಇದು ಸಿನಿಮಾ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಇದು ನನ್ನ ಜವಾಬ್ದಾರಿ. ಒಬ್ಬ ಕರಾವಳಿಗನಾಗಿ, ಒಬ್ಬ ಕನ್ನಡಿಗನಾಗಿ ಆ ಭಾಗದಲ್ಲಿ ಬೆಳೆದು ಅದರಿಂದ ಯಕ್ಷಗಾನದ ಅಷ್ಟೊಂದು ವಿಷಯಗಳನ್ನ ನಾನು ತಿಳ್ಕೊಂಡು ಇದಕ್ಕೇನಾದ್ರು ನಾನು ಕ್ರೆಡಿಟ್ ಆಗೋ ಥರದಲ್ಲಿ ಅದನ್ನ ಹೊರಗೆ ಬರೋ ಥರ ನಾನು ಮಾಡಲಿಲ್ಲ ನಾನು ಹೇಳಿದ್ರೆ, ಎಲ್ಲೋ ಜೀವನದಲ್ಲಿ ಒಂದು ಪಾಯಿಂಟನ್ನು ಏನು ಮಾಡಲಿಲ್ಲ ಅನ್ನೋ ಥರ ಫೀಲಲ್ಲಿದ್ದೆ. ಈಗ ಒಂದು ಆತ್ಮತೃಪ್ತಿಯಲ್ಲಿದ್ದೇನೆ. ಅಂದರೆ ಮಾಡಿದಂಥ ಒಂದು ಖುಷಿ, ಸಂತೋಷ ಅನ್ನೋದು ಈಗ ಪ್ರತಿಯೊಬ್ಬ ಕಲೆಗಾರನಿಗೂ ಹೇಗೆ ಅಂದ್ರೆ ಆ ಕಲೆ ಒಂದು ರೂಪಕ್ಕೆ ಸಿಕ್ಕಿದಾಗ ಅವನಿಗೆ ಅದು ಆತ್ಮತೃಪ್ತಿಯನ್ನು ಕೊಡ್ತದೆ. ಇದು ನನ್ನ ಪ್ರಕಾರ ನಿಮಗೆ 2 ಪಟ್ಟು ಕೊಟ್ಟಿರ್ಬೋದು. ಯಾಕಂದ್ರೆ ಒಂದು ನಿಮ್ಮ ಬಾಲ್ಯದಲ್ಲಿ ನೀವು ಕಂಡು ಬೆಳೆದಂತಹ ಕಲೆ ಇದು. ನಿಮಗಿದು ಯಕ್ಷಗಾನ ಚೆಂಡೆ ಶಬ್ದ ನೀವು ಹುಟ್ಟಿದಾಗಲಿಂದ ಕೇಳಿದಂಥ ಶಬ್ದ ಇರ್ಬೋದು. ಇದನ್ನ ಇಷ್ಟು ನನಗೆ ಟ್ರೇಲರು ಇವುಗಳನ್ನೆಲ್ಲ ಕಂಡಾಗ ನಂಗೆ ಆಗೋದು, ಇಷ್ಟು ದೊಡ್ಡ ವಿಜುವಲ್ ಸ್ಕೇಲಲ್ಲಿ ತರೋದು ಹೇಗಿದು, ಕಲ್ಪನೆ ಹೇಗೆ ಅಂತ ಮೊದಲ ನಿಮ್ಮ ಬೀಜ ಏನಿತ್ತು ಅಂತ ಹುಟ್ಟಿದ್ದು? ಅಂದರೆ ಮುಖ್ಯವಾಗಿ ಪ್ರತಿಫಲಾಪೇಕ್ಷೆ ಆ್ಯಂಗಲಲ್ಲಿ ನಾನು ಇದನ್ನು ಮಾಡಿಲ್ಲ. ಪ್ರತಿಫಲಾಪೇಕ್ಷೆ ಆ್ಯಂಗಲ್ ನಾನು ಇದನ್ನ ಮಾಡಿದ್ದಿದ್ರೆ ಬಹುಶಃ ನನ್ನ ಬಜೆಟ್ 1.5-2 ಕೋಟಿಗೆ ನಾನು ಸೀಮಿತ ಆಗ್ತಾ ಇದ್ದೆ. ಅದಕ್ಕಿಂತ ನಾನು ಮುಂದುವರೆದು ಹೋಗ್ತಾ ಇರಲಿಲ್ಲ. ಕಮರ್ಷಿಯಲ್ ಆ್ಯಂಗಲ್ ನೋಡಿದ್ರೆ, ಅಂದ್ರೆ ಇದಕ್ಕೆ ಹಾಕಿದ ದುಡ್ಡು ಹಾಕಿದ್ರೆ ಇಷ್ಟು ಬರುತ್ತೆ, ಇಲ್ಲ ಹೇಳಿದ್ರೆ ಇದು ಬರಲ್ಲ, ಆ ದಿಕ್ಕಲ್ಲಿ ನಾನು ಇದನ್ನ ಮಾಡಲಿಲ್ಲ. ನನ್ನ ವಿಜುವಲ್ ನಾನೇನ್ ಅಂದ್ರೆ ಯಕ್ಷಗಾನದಲ್ಲಿ ಉದಾಹರಣೆಗೆ ಯಕ್ಷಗಾನ ನಡಿಬೇಕಾದ್ರು ನೋಡು ಸಕ ಇಲ್ಲಿ ನೋಡಿ, ಇಲ್ಲಿ ಹೀಗಿದೆ, ಇದು ಹೀಗಿದೆ ಅಂತ ಹೇಳಿ ಅವ್ರು ಬಣ್ಣನೆ ಮಾಡ್ತಾ ಇದ್ರು. ಆಸ್ಥಾನದಲ್ಲಿರುವಂತ ರತ್ನಕಂಬಳಿಯನ್ನು ನೋಡು, ಅದರಲ್ಲಿ ಇದರ ನೂಲನ್ನು ನೋಡು, ಇದ್ರ ನೋಡು, ಆ ಡೀಟೇಲ್ ಅನ್ನ ಅವರ ಮಾತು ಮೂಲಕ ಹೇಳಿ ನಮ್ಮ ಒಳಗಡೆ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಚಿಕ್ಕ ವಯಸ್ಸಿಂದ ಅದನ್ನ ಕೇಳಿ 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 ಓಕೆ, ರಂಗಸ್ಥಳ ಅಂದ್ರೆ ಕಣ್ಣು ಮುಚ್ಕೊಂಡ್ರೆ ಅದ್ರದ್ದು ಹೀಗಿದೆ, ಓಕೆ ಒಡ್ಡೋಲಗನ ಹೇಳಿದ್ರೆ ಅದರಲ್ಲಿ ಒಡ್ಡೋಲಗದ ಅವರು ವಿಮರ್ಶನೆ ಕೊಟ್ಟಾಗ ಓಕೆ ಅದು ಹೀಗಿದೆ ಹೀಗಿದೆ ಹೀಗಿದೆ, ಈ ಕಲ್ಪನೆಗಳನ್ನೆಲ್ಲ ಅದು ಬಂದು ಅದನ್ನು 12 ವರ್ಷದಿಂದ ಫೈನ್ ಟ್ಯೂನ್ ಆಗಿ ಹೇರಿಕೆ ಆಗಿದೆ. ಸೊ ಇದನ್ನ ಈ ವಿಷನ್ ಅಲ್ಲೇ ಮಾಡಬೇಕು ಅಂತ ಈ ವಿಷನರಿ ಮಾಡೋಕ್ ಹೊರಟಾಗ ಮೊದಲಿಗೆ ಬರುವಂತದ್ದು ಅಷ್ಟು ವ್ಯವಸ್ಥೆಗಳು ಆಗತ್ತಾ ಅಂತ. ಈಗ ಫೈನಾನ್ಷಿಯಲ್ ನಿಮ್ಮ ಹತ್ರ ಸ್ಟ್ರೆಂತ್ ಇದ್ರೂ ಕೂಡ ಖಂಡಿತ ಅದು ಅಚೀವ್ ಆಗತ್ತಾ ಅಂತ. ಹೌದು. ಈ ನಿಟ್ಟಿನಲ್ಲಿ ನಮಗೆ ಬೆನ್ನೆಲುಬಾಗಿ ನನ್ನ ಬಿಗಿನಿಂಗ್ ಹೆಜ್ಜೆಯಿಂದ ನಾನು ಏನು ವಿಷನರಿ ಪಾಯಿಂಟ್ ಅನ್ನು ಅನ್ಕೊಂಡಿದ್ದೆ, ಆ ವಿಷನರಿ ಪಾಯಿಂಟ್ ಅನ್ನ ಅಚೀವ್ ಮಾಡೋದಕ್ಕೆ ಸಹಾಯಕ್ಕೆ ನಿಂತವರು ನಾಗರಾಜ್ ನಾಯ್ಕಂಬಳಿ ಅವರು, ಅದರ ನಂತರ ನವೀನಣ್ಣ ಐರ್ಬೈಲ್. ಸೊ ಪ್ರತಿ ಸಲವೂ ನಾನು ನನ್ನ ಇಮ್ಯಾಜಿನೇಷನ್ ಲೆವೆಲ್ ನಾನು ಮೀರಿ ಕಲ್ಪನೆ ಮಾಡ್ಕೊಂಡಿದ್ದೆ. ಅದನ್ನ ಅಚೀವ್ ಮಾಡ್ಲಿಕ್ಕೆ ಅಷ್ಟು ಜನ ಕ್ರೌಡ್ ಬೇಕಾಗಿತ್ತು, ಅಷ್ಟು ಜನ ವೇಷಗಾರ ಬೇಕಾಗಿತ್ತು, ಅಷ್ಟು ಜನ ವೇಷ ಬೇಕಿತ್ತು. ಇದೆಲ್ಲವೂ ಸಾಧ್ಯ ಆಗಿದ್ದು ಅದ್ರ ಜೊತೆಗೆ ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕ್, ನನ್ನ ತಂಡದ ವರ್ಕ್, ಹಗಲು ರಾತ್ರಿ ಅಂದ್ರೆ ನಾವು ಕೆಲಸ ಮಾಡಿದ್ವಿ. ಅದಾದ್ಮೇಲೆ ಇಡೀ ಸಿನಿಮಾ ನಾವು ರಾತ್ರಿ ಶೂಟ್ ಮಾಡಿದ್ದು. ಬೆಂಕಿ ಅಂದ್ರೆ ಮೂಲ ಯಕ್ಷಗಾನ ಹೇಗಿದೆ, ದೊಂದಿ ಬೆಳಕಲ್ಲಿ ಯಕ್ಷಗಾನ ಆಗ್ತಿತ್ತು ಅಂತ ನಾವು ಕೇಳಿದ್ವಿ. ಸೊ ಆ ರೀತಿಯಲ್ಲಿ ಎಲ್ಲೂ ನಾವು ಈ ಮಾಡರ್ನ್ ಲೈಟ್ ಗಳನ್ನ ಬಳಸದೆ ಇಡೀ ಸಿನಿಮಾ ನಾವು ದೊಂದಿ ಬೆಳಕಲ್ಲೇ, ಅದು ನಮ್ಗೆ ಇನ್ನೂ ಎಕ್ಸ್ಪೆನ್ಸ್ ಹೆವಿ ಆಯ್ತು. ನಾರ್ಮಲ್ ಆಗಿ ಈಗ ₹1 ಆಗೋ ಖರ್ಚು ₹9 ಆಯ್ತು. ಹಂಗೆ ಈಗ ನನಗನ್ನೋದು ನಾರ್ಮಲ್ ಆಗಿ ಜನ ಏನ್ ಹೇಳ್ತಾರೆ ಅಂದ್ರೆ, ಒಂದು ಐತಿಹಾಸಿಕ ಸಿನಿಮಾ ತೆಗಿಬೇಕು ಅಂತ ಹೇಳಿದಾಗ ಅಯ್ಯೋ ಅದರ ಖರ್ಚು ಯಾರಿಗೆ ಬೇಕಪ್ಪ ಅನ್ನೋ ಒಂದು ಹಿಂಜರಿಕೆ ಇದ್ದೇ ಇರೋದು.
ಫಸ್ಟ್ ಇಂಜರಿಗೆ ಅದೇ ಬರೋದು. ಅಂದ್ರೆ ಐತಿಹಾಸಿಕ ಸಿನಿಮಾ ಮಾಡಬೇಕು ಅಂದ್ಕೊಳ್ಳೆ ಕಿರೀಟ ಗದೆ ಅದ್ರ ಜೊತೆಗೆ ಆ ಸೆಟಪ್ ರಾಜರ ಕಾಲದ ಇದನ್ನೆಲ್ಲ ತರಬೇಕು ಅಂತ, ಇದು ಅದಕ್ಕಿಂತ ಹೆಚ್ಚಿನ ಖರ್ಚಿನ ಅಂತ ನನಗೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬನಿಗೂ ಆ ಕಿರೀಟ ವೇಷ ಅದಲ್ಲದೆ ಆ ಕಲಾವಿದನಿಗೆ ಆ ಬಣ್ಣಗಾರಿಕೆಗೆ ಅಷ್ಟೊತ್ತು ಬೇಕು. ಮೇಕಪ್ ಸಿನಿಮಾಗ್ ಮೇಕಪ್ ಮಾಡುವ ಕ್ಷಣಗಳು ಸಾಕೆ ಆಗೋದಿಲ್ಲ. 2 ಅವರ್ ಮಿನಿಮಮ್ 1.5-2 ಗಂಟೆ ಬೇಕು. ಹೌದು. ಆ ಇದನ್ನ ಜೊತೆಗೆ ಹೇಗಿದು ಸಾಧ್ಯ ಅಂದ್ರೆ ಕಲ್ಪಿಸ್ಕೊಳ್ಳೋದೇ ಕಷ್ಟದ ಕೆಲಸ. ಎಷ್ಟು ಬಂಡವಾಳ ಹೂಡ್ಲಿಕ್ಕೆ ಯಕ್ಷಗಾನದ ಮೇಲೆ ಏನು ಅಗಾಧವಾದಂತ ಪ್ರೀತಿ ಬಹುಶಃ ನನ್ನ ಜೀವಿತಾವಧಿಯಲ್ಲಿ ಇದು ಬರ್ದಿತ್ತು ಅಂತ ಅನ್ಕೊಂತೀನಿ. ಅಂದ್ರೆ ಆ ನಿಟ್ಟಿನ ನಾನು ಖುಷಿ ಪಡ್ತೀನಿ. ಅಂದ್ರೆ ನನ್ನ ಜೀವನದಲ್ಲಿ ಇಂಥ ಒಂದು ಕೆಲಸ ಮಾಡುವಂತ ಭಾಗ್ಯ ನನಗೆ ಬಂತಲ್ಲ ಅಂತ ಖುಷಿ. ಅದಾದ್ಮೇಲೆ ಇದು ಬಹುಶಃ ಎಷ್ಟೋ ಯಕ್ಷ ಕಲಾವಿದರ ಯಕ್ಷಗಾನದ ಏನು ಇಲ್ಲಿಂದ ಈ ಜಗತ್ತಿಂದ ಹೋದಂತ ಏನೇನೋ ಆಸೆ ಕಲ್ಪನೆಗಳು ಇಟ್ಕೊಂಡಂತ ಕಲಾವಿದರ ತಂತ್ರಜ್ಞರ ಅದ್ರ ಜೊತೆಗೆ ಮೇಳದ ಯಜಮಾನರ ಸಾಹುಕಾರರ ಎಲ್ಲರ ಒಂದು ಆಶಯ ಇತ್ತು ಅಂತ ಅನ್ಸುತ್ತೆ. ಅದೆಲ್ಲವೂ ನನಗೆ ಒದಗಿ ಬಂತು, ಮಾಡುವಂತ ಭಾಗ್ಯ ನನ್ನ ಪಾಲಿಗೆ ಬಂತು. ಒಂದು ಬದಲಾವಣೆ ಆಗ್ಬೇಕಾಗಿತ್ತು ಅಂತ ನನ್ಗೆ ಅನ್ಸಿದ್ದು ಅಂದ್ರೆ ಇನ್ನೂ ಅದೇ ಹಳೆ ಮೈಕ್ ಸೆಟ್ ಗಳನ್ನೇ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಅಷ್ಟು ಏನು ಅಡ್ವಾನ್ಸ್ ಟೆಕ್ನಾಲಜಿ ಮೈಕ್ಗಳು ಬಂದಿರೋದ್ರಿಂದ ಇವನ್ನೆಲ್ಲವೂ ಬಳಸಿದ್ರೆ ಇನ್ನು ಯಾವ ಮಟ್ಟದ ಏನು ಡೆವಲಪ್ಮೆಂಟ್ಗಳು ಯಕ್ಷಗಾನ ಬಳಗದಲ್ಲಿ ಆಗ್ಬಹುದು. ಇವೆಲ್ಲವೂ ಆಗ್ಬೇಕಂತ ಹೇಳಿದ್ರೆ ಗೌರ್ಮೆಂಟ್ಗೆ ನಾನು ಮನವರಿಕೆ ಮಾಡ್ಬೇಕಂತ ಹೇಳಿದ್ರೆ ನಾನೊಂದು ಸಿನಿಮಾಗಳನ್ನು ಮಾಡುವ ಮೂಲಕ ಅವ್ರಿಗೆ ತೋರಿಸ್ಪಡ್ಬೇಕು. ಅದಾದ್ಮೇಲೆ ಸುದೀರ್ಘವಾಗಿ 5-6 ಗಂಟೆ ಇರುವಂತ ಯಕ್ಷಗಾನವನ್ನ ನಾವು ಇಲ್ಲಿ 2.5 ಗಂಟೆ ಕಾಲದಲ್ಲಿ ಕ್ರಿಸ್ಪಿಯಾಗಿ ಅವರಿಗೆ ತೋರಿಸುವಂತ ಪ್ರಯತ್ನ ಇದ್ರಲ್ಲಿ ಮಾಡಿದ್ದೇವೆ. ಈ ತರದ ಪ್ರಯತ್ನಗಳನ್ನ ಒಂದಿಷ್ಟು ಒಗ್ಗಿ ಬಿಟ್ರೆ ಖಂಡಿತವಾಗ್ಲೂ ಮಳೆಗಾಲದ ಕಾಲದಲ್ಲಿ 2-2.5 ಗಂಟೆ ಕಾಲದಲ್ಲಿ ಸಿನಿಮಾ ತರದಲ್ಲಿ ಯಕ್ಷಗಾನ ಸಮಯದಲ್ಲಿ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಯಕ್ಷಗಾನವನ್ನು ತೋರಿಸಿ ಬರುವಂತ ಕಾರ್ಯಕ್ರಮಗಳು ಆದ್ರೆ ಮಳೆಗಾಲದ ಕಾಲದಲ್ಲೂ ಅವ್ರಿಗೆ ಒಂದ್ ಸ್ವಲ್ಪ ದುಡಿಮೆಗಳಾಗತ್ತೆ, ಅವ್ರ ಬದುಕಿಗೂ ಆಗತ್ತೆ ಅಂತ. ಅದಾದ್ಮೇಲೆ ಇದಕ್ಕೇನಾದ್ರೂ ಅಂದ್ರೆ ಒಂದ್ ಚೇಂಜ್ ಓವರ್ ಆಗ್ಬೇಕಂತ ಹೇಳಿದ್ರೆ ಸರ್ಕಾರದ ನಮಗೆ ಸಹಾಯ ತುಂಬಾ ಅಗತ್ಯ. ಅದನ್ನ ಅಪ್ರೋಚ್ ಆಗ್ಲಿಕ್ಕೆ ನನಗೆ ಬೇರೆ ದಾರಿ ಕಾಣಲಿಲ್ಲ. ಈ ನೇರವಾಗಿ ನಾನು ಈ ತರ ಆಗ್ತಾ ಇದೆ ಅಂತ ಹೇಳಿ ಯಕ್ಷಗಾನವನ್ನ ನಾನು ತೋರಿಸೋದಕ್ಕೂ ಈ ನಿಟ್ಟಿನಲ್ಲಿ ಇದನ್ನ ಸದ್ದು ಮಾಡಿ ಅದ್ರ ಮೂಲಕ ಸರ್ಕಾರವನ್ನ ಅಪ್ರೋಚ್ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದರಲ್ಲಿ ನಾನು ಬೇಡಿಕೆ ಇಟ್ಟಂತ ಲೀಸ್ಟ್ ಕಾರ್ಡ್ ತುಂಬಾ ಇದೆ. ಒಂದು ಅವರಿಗೆ ಭತ್ಯೆ ಸಿಗೋ ತರ ಆಗ್ಬೇಕು, ಇಲ್ಲ ಹೇಳಿದ್ರೆ ಮಳೆಗಾಲದಲ್ಲಿ ಅವರಿಗೆ ಯಕ್ಷಗಾನ ಮಾಡೋ ತರ ಅವಕಾಶಗಳು ಸಿಗ್ಬೇಕು, ಇನ್ಶೂರೆನ್ಸ್ ಬೇಕು. ಪಾಪ ಪ್ರತಿ ಸಾರಿಯೂ ಎಷ್ಟೋ ಏನು ಕಲಾವಿದನ ನೋಡಿದ್ವಿ ಯಕ್ಷಗಾನದಲ್ಲಿ ವೇದಿಕೆಯಲ್ಲೇ ಮರಣ ಹೊಂದವ್ರನ್ನ ನೋಡಿದ್ದೀವಿ. ಅವ್ರಿಗೆ ಮುಂದೇನ್ ಸಿಕ್ತು, ಮುಂದೇನಾಯ್ತು, ಸೊ ಅವರಿಗೆ ಯಾವ ರೀತಿಯ ಸಹಕಾರ ಸರ್ಕಾರದಿಂದ ಸಿಕ್ತು, ಇವೆಲ್ಲವನ್ನು ನಾವು ಅವ್ರಿಗೆ ಹೇಳ್ಬೇಕಂತ ಹೇಳಿದ್ರೆ ಒಂದು ವೇದಿಕೆ ಕ್ರಿಯೇಟ್ ಆಗ್ಬೇಕು, ನಮ್ಗೆ ಅವ್ರಿಗೆ ಒಂದು ಬ್ರಿಡ್ಜ್ ಕ್ರಿಯೇಟ್ ಆಗ್ಬೇಕು. ಆ ದಿಕ್ಕಲ್ಲಿ ತುಂಬಾ ವಿಷಯಗಳನ್ನ ಅವ್ರ ಜೊತೆಗೆ ಚರ್ಚೆ ಮಾಡಿ ಅವ್ರಿಗೆ ಒಂದು ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಇದ್ರ ಹಿಂದೆ ಇದು ಸಿನಿಮಾ ಅಂತ ಮಾತ್ರ ನಾನು ನೋಡಿಲ್ಲ, ನನ್ನ ಹಿಂದಿನ ಉದ್ದೇಶಗಳು ತುಂಬಾ ಇದೆ. ಅವೆಲ್ಲದಕ್ಕೂ ಇದೊಂದು ದಾರಿ. ನಮ್ಮ ಟೀಮ್ನವರಲ್ಲಿ ಕಳೆದ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತ ಇದರಲ್ಲಿ. ಆ ಆಂಗಲ್ ಅಲ್ಲಿ ಸಿನಿಮಾ ಮಾಡೋದಾದ್ರೆ ಇದ್ರಲ್ಲಿ ನಾನು 3 ಸಿನಿಮಾ ಮಾಡ್ತಾ ಇದ್ದೆ ಕಮರ್ಷಿಯಲ್ ಆಂಗಲ್ ಅಲ್ಲಿ. ಕಮರ್ಷಿಯಲ್ ಹೀರೋಗಳನ್ನ ಹಾಕೊಂಡು ನಾನು ಸಿನಿಮಾ ಮಾಡ್ಬೋದಾಗಿತ್ತು, ಬಟ್ ಅದು ದೃಷ್ಟಿಕೋನ ಇಲ್ಲ. ನನ್ನ ಋಣಭಾರ ಇದೆ, ಅದರಲ್ಲಿ ಸ್ವಲ್ಪ ವಾರು ತೀರಿಸುವಂತ ಕೆಲಸ ಮಾಡ್ಬೇಕು. ಇವತ್ತಿಗೆ ಏನಾದ್ರು ನಾನು ಸಂಗೀತ ಕ್ಷೇತ್ರದಲ್ಲಿ ಒಂದು 2 ರೂಪಾಯಿ ಹೆಸರು 2 ರೂಪಾಯಿ ಏನು ಸಂಪಾದನೆ ಮಾಡಿದ್ರೆ ಅದೆಲ್ಲದ 100% ಕ್ರೆಡಿಟ್ ಗೋಸ್ಟು ಯಕ್ಷಗಾನ. ಅದು ಆ ತರದ ಇದು ನಾನು ಮಲಗಿದ್ದಾವಾಗ್ಲೂ ಕನಸಲ್ಲಿದ್ದಾವಾಗಲೂ ಗಾಳಿ ಮೂಲಕ ನನ್ಗೆ ಆ ಸಂಗೀತವನ್ನ ಮಾತುಗಾರಿಕೆಯನ್ನ ನನಗೆ ಕೊಡದೇ ಇದ್ದಿದ್ರೆ ಬಹುಶಃ ಏನೋ ಹಿನ್ನೆಲೆ ಇಲ್ಲದ ನಾನು ಸಂಗೀತದ ಕ್ಷೇತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅದೇ ಯಕ್ಷಗಾನ ನನ್ನ ಕಿವಿಯಲ್ಲಿ ಗುನುಗುವ ರೀತಿ ಅಂದ್ರೆ, ಹಾಗಾದ್ರೆ ನಿಮ್ಮ ಬಾಲ್ಯದಲ್ಲಿ ಯಕ್ಷಗಾನ ಹೇಗಿತ್ತು? ಬಾಲ್ಯದ ಯಕ್ಷಗಾನ ದಿನಗಳು ಒಂದು ಅಮ್ಮನವ್ರ ದೇವಸ್ಥಾನದಲ್ಲಿ ಅದು ಕಾಯಂ ಯಕ್ಷಗಾನ ಅಲ್ಲಿ ಯಾರೆಲ್ಲರೂ ಯಕ್ಷಗಾನ ಫ್ಯಾಮಿಲಿ ಫುಲ್. ನಮ್ಮ ಅಜ್ಜ, ನಮ್ಮ ಮಾವ ಚಂಡೆಗಾರರು, ನಮ್ಮ ಇನ್ನೊಂದು ಮಾವ ಬಂದು ಮೊದ್ಲೆ, ನಮ್ಮ ಇನ್ನೊಂದು ಮಾವ ಬಂದು ಭಾಗವತಿಗೆ, ನಮ್ಮ ಅಜ್ಜ ಪಂಚವಾದ್ಯವನ್ನು ಬಾರಿಸ್ತಾ ಇದ್ದವರು. ಅದಾದ್ಮೇಲೆ ನಮ್ಮ ತಂದೆ ಕೂಡ ಮದ್ದಲೆ ಮತ್ತೆ ಚಂಡೆ ಬಾರಿಸ್ತಾ ಇದ್ರು. ಸೊ ಯಕ್ಷಗಾನ ಹಿನ್ನೆಲೆ ಇದೆ, ಹಾಗಂತ ಅದು ಮಕ್ಳಿಗೂ ಬರ್ಬೇಕಂತ ಏನಿಲ್ಲ. ಎಷ್ಟೋ ಕಡೆ ನಾವು ಆ ಮೂಲ ಕಟ್ಟಾಗಿದ್ದು ಹೋಗಿದ್ದು ನೋಡಿದ್ದೇವೆ. ಬಟ್ ಇಲ್ಲಿ ಆ ಪ್ರಯತ್ನ ಅದು ನನಗೆ ಯಾಕೆ ಮೋಟಿವೇಶನ್ ಬಂತ ಗೊತ್ತಿಲ್ಲ. ಬಹುಶಃ ಅದು ವಿಧಿಲಿಖಿತ ಅಂತ ಅನ್ಕೊಂತೀನಿ ನಾನು. ಇಲ್ಲ ಹೇಳಿದ್ರೆ ಏನು ಸಂಬಂಧಕ್ಕೆ ಇಲ್ಲಿದ್ದವ ನಾನು ಡಾನ್ಸರ್ ಆಗ್ಬೇಕಂತ ಬೆಂಗಳೂರಿಗೆ ಬಂದು ಸಂಗೀತ ನಿರ್ದೇಶಕನಾಗಿ ಅದರಿಂದ ನಿರ್ದೇಶಕನ ಹುಚ್ಚಿಡಿದು ಯಕ್ಷಗಾನನ ಇದೇ ತರ ಆಗಿ ಇದನ್ನ ಮಾಡ್ಬೇಕು ಅಂತ ಇದ್ದಿದ್ರೆ ಇದೆಲ್ಲವೂ ವಿಧಿಲಿಖಿತ. ನಾನು ಒಬ್ಬ ಅದರಲ್ಲಿ ಒಂದು ರೂವಾರಿ ಆದ್ನಲ್ಲ,
ನನ್ನ ಜೀವನಕ್ಕೆ ಅದೊಂದು ಅವಕಾಶ ಸಿಕ್ತಲ್ಲ ಅಂತ ಖುಷಿ ಪಡ್ತೀನಿ. ನಾನು ಅದೇ ಯಕ್ಷಗಾನ ಅಂತ ಬಂದಾಗ ನನ್ನ ಆಲೋಚನೆಗೆ ಬರುವಂಥದ್ದು ಯಾರು ಅಂತ ಹೇಳಿದ್ರೆ ಶಿವರಾಮ ಕಾರಂತರು. ಶಿವರಾಮ ಕಾರಂತರು ಯಕ್ಷಗಾನದಲ್ಲಿ ಬಹಳಷ್ಟು ಪ್ರಯೋಗ ಮಾಡಿದ್ದಾರೆ ಅನ್ನೋದು ಪ್ರಚಲಿತ ವಿಚಾರ, ಎಲ್ಲರಿಗೂ ಗೊತ್ತಿರುವಂಥದ್ದು. ಆ ರೀತಿ ಯಕ್ಷಗಾನದಲ್ಲಿ ರಂಗದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿರೋದು, ಪ್ರಯೋಗಗಳನ್ನು ಮಾಡಿರೋದು ನಾವು ಕಂಡಿದ್ದೇವೆ. ಆದರೆ ಯಕ್ಷಗಾನವನ್ನ ಇನ್ನೊಂದು ರೂಪಾಂತರಕ್ಕೆ ಅಥವಾ ಇನ್ನೊಂದು ಬೇರೆ ರೀತಿ ಕಟ್ಟಿಕೊಡುವ ಪ್ರಯತ್ನ ಆಗಿರೋದು ಈಗ ನಿಮ್ಮಿಂದ. ಇದರ ಬೀಜ ಎಲ್ಲಿ ನಿಮಗೆ? ಅಂದ್ರೆ ಇದನ್ನ ಸಿನಿಮಾ ರೂಪಕ್ಕೆ ತರಬೇಕು ಅಂತಿತ್ತ ಅಥವಾ ಬೇರೆ ರೀತಿ ಏನಾದ್ರು ಅದನ್ನ? ಈಗ ಯಕ್ಷಗಾನ ಚೌಕಿಯಲ್ಲಿ ಒಂದು ರಾಜ ಮಂತ್ರಿ ಇರ್ತಾರೆ, ಅವ್ರು ಆಸ್ಥಾನದಲ್ಲಿ ಬಂದಿದ್ದೇವೆ, ಈಗ ಮಾತಾಡ್ತೇವೆ ಅಂತ ಹೇಳ್ತಾರೆ. ಸೊ ನನ್ನ ಕಲ್ಪನೆ ಇದ್ದಿದ್ದು, ಓಕೆ ರಾಜರ ಮಂತ್ರಿ ಬಂದಿದ್ದಾನೆ, ಆ ಕಲ್ಪನೆ ಆಸ್ಥಾನವೇ ಇದ್ರೆ ಹೇಗೆ? ಹೌದಾ? ಸೊ ಆ ಚೌಕಿ ಎಲ್ಲ ತೆಗ್ದೆ, ಆ ರಾಜರು ಆ ಮಂತ್ರಿ ಅಲ್ಲೇ ಇದ್ದಾರೆ, ಅವರಿಗೊಂದು ಆ ಸಿಂಹಾಸನ ಕೊಟ್ಟೆ, ಪಕ್ಕದಲ್ಲಿ ಏನು ಚಾಮರ ಬೀಸೋರನ್ನ ಕೊಟ್ಟೆ, ಎದುರುಗಡೆ ಮಂತ್ರಿವರ್ಗ ಕೊಟ್ಟೆ, ಅದಾದ್ಮೇಲೆ ಹಿಂದ್ಗಡೆ ಏನು ಸಭಿಕರನ್ನು ಕೊಟ್ಟೆ. ಈ ತರ ಎಲ್ಲಾ ಎಲಿವೇಶನ್ ಗಳನ್ನ ನಾನು ಥಿಂಕ್ ಮಾಡ್ತಾ ಬಂದೆ. ಓಕೆ, ಇದು ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಓರಿಯೆಂಟೆಡ್ ಏನು ಕನ್ಸುಗಳು ಎತ್ತರಕ್ಕೆ ಹೋಗಿ ಸೆಟ್ ಗಿಟ್ಟೋದೆ ಅಂತ ಹೇಳಿ ಅದಕ್ಕೆ ಏನು ಬೇಕೋ ಅದು ತಗೊಂಡಿದೆ. ಜೀವಿತಾವಧಿಯಲ್ಲಿ ಇದು ಇನ್ನೊಂದು ಮಾಡ್ತೀನಿ ಅಂತ ನನಗೆ ಧೈರ್ಯ ಇಲ್ಲ. ಒಂದು ಸಿಕ್ಕಂತ ಅವಕಾಶ ಅದನ್ನ ಚಂದ ರೀತಿಯಲ್ಲಿ ಜನರಿಗೆ ತೋರಿಸ್ಬೇಕು ಅಂತ ಆ ಚೌಕಟ್ಟಿನಲ್ಲೇ ನಾನು ಬೆಳೆದಿರೋದ್ರಿಂದ ಅದರ ಯಕ್ಷಗಾನದಲ್ಲಿ ಹೇಗಿರ್ಬೇಕು ಅಂತ ನನಗೆ ಚಿಕ್ಕ ವಯಸ್ಸಿಂದ ತಿಳ್ಕೊಂಡಿದ್ದೇನೆ. ಅಷ್ಟನ್ನು ನಾವು ಪ್ರತಿಯೊಬ್ಬರ ಹತ್ರ ಸೆಟ್ಟಿಗೆ ಬಂದಂತ ಪ್ರತಿಯೊಬ್ಬರದ್ದು ಚಪ್ಪಲ್ ದೂರದಲ್ಲಿ ಇಡಿಸಿ ಆ ಶೂಟಿಂಗ್ ನಡೆಯುತ್ತಿರೋ ವಾತಾವರಣ, ಅದಾದ್ಮೇಲೆ ಚೌಕಿ, ಅಲ್ಲೆಲ್ಲೂ ಚಪ್ಪಲ್ ಇರೋಂಗಿಲ್ಲ. ಈ ತರದ ಮೇಂಟೈನ್ ಗಳನ್ನ ನಾವು ಇಡೀ ಶೂಟ್ ಅಲ್ಲಿ ಥ್ರೂ ಔಟ್ ಮಾಡಿದ್ದೀವಿ. ಅಲ್ಲ, ಅದು ಯಕ್ಷದ ಮೇಲಿರುವ ಭಕ್ತಿ. ಅದು ನಮಗೆ ಯಕ್ಷಗಾನ ಅಂತ ಹೇಳಿದ್ರೆ ಅದೊಂದು ಭಕ್ತಿ, ಅದೊಂದು ದೈವಿಕ ಕಲೆಯೋ ಹೌದು, ಗಂಡು ಕಲೆಯೋ ಹೌದು. ಹಾಗೆ ನಮ್ಮ ಮನೆಯಲ್ಲಿ ಅದೊಂದು ನೆಚ್ಚಿನ ವಿಚಾರವೂ ಹೌದು. ಯಕ್ಷಗಾನ ಅಂತ ಅದೊಂದು ಸಣ್ಣ ಮಕ್ಳಿಗಾದ್ರೂ ಅಷ್ಟೇ, ಯಕ್ಷಗಾನಕ್ಕೆ ಹೋಗ್ತೇನೆ ಅಂದ್ರೆ ಬೇಡ ಅನ್ಲಿಕ್ಕಿಲ್ಲ, ನಾಟಕಕ್ಕೆ ಹೋಗ್ತೇನೆ ಅಂದ್ರೆ ಬೇಕಾದ್ರೆ ಅಡ್ಡ ಇರ್ಬೋದು, ಯಕ್ಷಗಾನಕ್ಕೆ ಹೋದ್ರೆ ಯಾಕೆ ಹೇಳ್ತಾರೆ ಹೇಳಿ, ಯಕ್ಷಗಾನದಲ್ಲಿ ಅಷ್ಟು ಇನ್ಫಾರ್ಮೇಶನ್ ಗಳು ಸಿಗುತ್ತೆ, ಅಗಾಧವಾದಂತ ಏನು ಪೌರಾಣಿಕ ವಿಷಯಗಳು, ಅದಕ್ಕೆ ಏನು ಅದರಲ್ಲಿ ಎಳೆದಿರುವಂತ ಸನ್ನಿವೇಶಗಳು, ಅವೆಲ್ಲವೂ ಜೀವನದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಹೌದು, ನಾನು 2ನೇ ಕ್ಲಾಸ್ ಓದಿಲ್ಲ, 3ನೇ ಕ್ಲಾಸ್ ಓದಿಲ್ಲ ಅನ್ನೋರು ಮಾತುಗಾರಿಕೆ ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಭಾಗವತಿಕೆ ಮಾಡೋದನ್ನ ಕಂಡಿದ್ದೇನೆ. ತುಂಬಾ ಅಂದ್ರೆ ಓದ್ಲಿಕ್ಕೆ ಬರ್ತದೆ, ಅವರಿಗೆ ನೆನಪಿನ ಶಕ್ತಿ ಇದೆ. ಅದ್ರ ಜೊತೆಗೆ ಕೆಲವೊಮ್ಮೆ ನಾವು ಇದರಲ್ಲಿ ನೋಡಿದಾಗ ಇವರು ವಿದ್ಯೆ ಇಲ್ಲ ಹೀಗೆಲ್ಲ ಮಾತಾಡ್ತಾರ ಅಂತಂದ್ರೆ ಶಿಕ್ಷಣವೇ ಎಲ್ಲವೂ ಅಲ್ಲ, ಈ ರೀತಿಯ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಶಿಕ್ಷಣದಲ್ಲೂ ಅದೇ ಅಲ್ಲ ಹೇಳೋದು. ಅಲ್ಲಿ ಅಂದ್ರೆ ಅಲ್ಲಿ ಬೇರೆ ರೀತಿ ಹೇಳ್ಕೊಡ್ತಾರೆ, ಇಲ್ಲಿ ಅವನು ಅದ್ರೊಳಗೆ ಇನ್ವಾಲ್ವ್ಮೆಂಟ್ ಕೊಟ್ಟು ಕಲಿತಾನೆ. ಹೌದು. ಈ ತರದ ವೇದಿಕೆ ಕ್ರಿಯೇಟ್ ಆಗ್ಬೇಕು ಅಂತ ನನ್ನ ಆಸೆ. ಅಂದ್ರೆ ಶಾಲೆಗಳಲ್ಲಿ ಪಠ್ಯಪುಸ್ತಕಗಳ ಇದ್ರ ವಿಚಾರಗಳು ಬರಬೇಕು. ಅದ್ರ ಜೊತೆಗೆ ಒಂದಿಷ್ಟು ಈ ವಾರ್ಷಿಕೋತ್ಸವದ ಸಂದರ್ಭಗಳಲ್ಲಿ ಯಕ್ಷಗಾನದ ಏನು ಇದಾಗೋ ತರ ಆಗ್ಬೇಕು ಯಕ್ಷಗಾನಗಳನ್ನ. ನನಗೆ ಇನ್ನೊಂದು ಕುತೂಹಲವಾಗಿ ಕೇಳೋದೇನು ಅಂತ ಹೇಳಿದ್ರೆ, ಶಿವರಾಜ್ ಕುಮಾರ್, ಇದನ್ನ ಕಾಂಟ್ರವರ್ಸಿ ಅಂತ ಬೇಕಾದ್ರೆ ತಿಳ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ನೀವು ಬಹುತೇಕರು ಯಕ್ಷಗಾನ ಕಲಾವಿದರನ್ನೇ ತಗೊಳ್ತೀರಾ, ಆದ್ರೆ ಶಿವರಾಜ್ ಕುಮಾರ್, ಚಂದನ್ ಶೆಟ್ಟಿ ಅಂತವರನ್ನ ಅಂದ್ರೆ ಬೇರೆ ಬ್ಯಾಕ್ ಗ್ರೌಂಡ್ ನವ್ರನ್ನ ತಗೊಳ್ತೀರಾ. ಯಾಕೆ ಪ್ರಚಾರಕ್ಕೋಸ್ಕರವೇ ತಗೊಂಡ್ರೆ? ಇದು ನನ್ನ ಕಾಂಟ್ರವರ್ಸಿ ಕ್ವಶನ್ ಅಂದ್ಕೊಳ್ಳಿ. ಅಲ್ಲ, ಕಾಂಟ್ರವರ್ಸಿ ಅನ್ನೋ ಟಾಪಿಕ್ ಅಲ್ಲ. ಇಲ್ಲ, ಒಂದು ವಿಷಯವನ್ನ ನಾನು ಬೇರೆ ಕಡೆಗೆ ಹಂಚಬೇಕು, ಅದನ್ನ ಪ್ರಚಾರ ಮಾಡಬೇಕು, ಅದನ್ನ ವಿಷಯಗಳನ್ನ ಹಂಚಬೇಕು ಅಂತ ಹೇಳಿದ್ರೆ ಒಂದು ಬಲವಾದ ವ್ಯಕ್ತಿ ಬೇಕು. ಅದನ್ನ ಎತ್ತಿ ಹಿಡಿಲಿಕ್ಕೆ ಈಗ ನಾನು ಗೌರ್ಮೆಂಟ್ ಹತ್ರ ಹೋಗ್ಬೇಕನ್ನ ಹೇಳಿದ್ರೆ ಒಂದು ಬಲವಾದ ವ್ಯಕ್ತಿ ಬೇಕು. ಖಂಡಿತ. ಸೊ ನನ್ನ ಹತ್ರ ಅಷ್ಟು ಶಕ್ತಿಯಿಂದ ಎಲ್ಲಿ ಬರುತ್ತೆ? ನಾನೊಬ್ಬ ಸಾಮಾನ್ಯ. ಸೊ ನಾನು ಆ ದಿಕ್ಕಿನಲ್ಲಿ ಹೋಗ್ಬೇಕನ್ನ ಹೇಳಿದ್ರೆ ಅದಕ್ಕೆ ಸರಿಯಾದಂತ ಏನು ವ್ಯವಸ್ಥೆ ಇರೋರು, ನನಗೆ ಹೆಗಲು ಕೊಡೋರು ಯಾರು ಬೇಕು, ಅವ್ರನ್ನ ತಗೊಂಡಿದ್ದೇನೆ. ಈಗ ಕಲಾ ವರ್ಗದಲ್ಲಿ ಕಲೆಯನ್ನ ಎತ್ತಿ ಹಿಡಿಲಿಕ್ಕೆ ಅದರಲ್ಲಿ ಪ್ರಬುದ್ಧತೆ ಪಡೆದಂತವ್ರು ಇದ್ದಾರೆ. ಎಲ್ಲ ಏನು ಕಥೆ ಚೌಕಟ್ಟಲ್ಲಿ ಯಾರೆಲ್ಲ ಇಷ್ಟು ವರ್ಷ, 25 ವರ್ಷ, 30 ವರ್ಷ, ಯಾರು ಪ್ರಸನ್ನ ಶೆಟ್ಟಿಗಾರರಾಗಿರ್ಲಿ, ಶಿಥಿಲ್ ಶೆಟ್ಟಿ ಆಗಿರ್ಲಿ, ಅದಾದ್ಮೇಲೆ ನಮ್ಮ ನವೀನಣ್ಣ ಐರ್ಬೈಲ್ ಆಗಿರ್ಲಿ, ರವೀಂದ್ರ ದೇವಾಡಿಗರಾಗಿರ್ಲಿ, ಕಡಬಾಳ್ರಾಗಿರ್ಲಿ, ವಿಷಯ ಮಾಡಿದಂತ ನಮ್ಮ ಇವರಾಗಿರ್ಲಿ, ನಾಗಶ್ರೀ ಅವರಾಗಿರ್ಲಿ, ಈ ವಿಭಾಗದಲ್ಲಿ ಕಾಸರಗೋಡು ಅವರಾಗಿರ್ಲಿ, ಎಲ್ಲರೂ ಲೆಜೆಂಡರೀಸೇ. ಅದರಲ್ಲಿ ದಿನ ಬೆಳಗಾದ್ರೆ ಅದರಲ್ಲೇ ಇರುವವರೇ. ಭಾಗವತಿಕೆಯಲ್ಲಿ ಬಂದ್ರೆ ನಮ್ಮ ಪಟ್ಲ ಸತೀಶ್ ಅಣ್ಣ ಇದ್ದಾರೆ, ರಾಘವೇಂದ್ರ ಆಚಾರ್ಯ ಇದ್ದಾರೆ, ಅದಾದ್ಮೇಲೆ ಗಣೇಶ್ ಬಿಲ್ಲಾಡಿ ಅವರಿದ್ದಾರೆ, ಇವತ್ತಿಗೆ ನಮ್ಮ ಪ್ರಸಂಗಕರ್ತರು ಮೊಗಬಿಟ್ಟು ಅವರಿದ್ದಾರೆ. ಎಲ್ಲರೂ ಯಕ್ಷಗಾನದಲ್ಲಿ ದಿನ ಬೆಳಗಾದ್ರೆ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಇದ್ರಲ್ಲೇ ಇದ್ದಾರೆ. ಅದು ಬಿಟ್ಟು ಯಕ್ಷಗಾನದಲ್ಲಿ ಹವ್ಯಾಸಿ ಕಲಾವಿದರಾಗಿದ್ದವರು ಕೂಡ ಇದರಲ್ಲಿ ನಿಂತಿದ್ದಾರೆ. ಸೊ ಅವರೆಲ್ಲರ ಮಾರ್ಗದರ್ಶನದಲ್ಲೇ ನಡ್ಕೊಂಡು ಇದರಲ್ಲಿ
ಸಿನಿಮಾವನ್ನ ಬೇರೆ ಆಂಗಲ್ಗೆ ನಾನು ಪ್ರಮೋಟ್ ಮಾಡ್ಬೇಕಾದ್ರೆ ಈಗ ಹೊರಗಡೆಗೆ ಒಂದು ಶುಭ ಸಮಾಚಾರ ಏನನ್ನ ಹೇಳಿದ್ರೆ ಏನು ತೆಲುಗು ರೆಡ್ ಸೇಲ್ ಆಯ್ತು. ಯಕ್ಷಗಾನವನ್ನ ತೆಲುಗುಲಿ ನೋಡುವಂತ ಭಾಗ್ಯ ನಮ್ಗೆ ಸಿಗ್ತಾ ಇದೆ. ಯಕ್ಷಗಾನವನ್ನ ತೆಲುಗುನವರಿಗೆ ತೋರಿಸೋಕೆ ತೆಲುಗು ಭಾಷೆಯಲ್ಲಿ ತೋರಿಸುವಂತ ತೆಲುಗು ರೆಡ್ ಸೇಲ್ ಆಗಿದೆ. ಇವೆಲ್ಲ ಹೇಗೆ ಸಾಧ್ಯ? ಖಂಡಿತ ಒಂದು ರವಿ ಬಸರುವಿಂದ ಆಗುವಂತದ್ದಲ್ಲ. ಆ ಆಂಗಲ್ ನಲ್ಲಿ ನಾನು ಒಂದಿಷ್ಟು ಜನರು ನನ್ಗೆ ಸಪೋರ್ಟ್ ಬೇಕೇ ಬೇಕು. ಅದು ನನಗೆ ವಿಶ್ವಾಸ ಕೊಡುವಂತವರು, ನನ್ನ ಹಿತೈಷಿಗಳ ತರದಲ್ಲಿ ಇರುವವರು ಯಾರಿದ್ದಾರೆ ಅವ್ರನ್ನ ಕರ್ಕೊಂಡಿದ್ದೇನೆ. ಖಂಡಿತ. ಕರುನಾಡ ಚಕ್ರವರ್ತಿ ಬಂದ ನಂತರ ಈ ಸಿನಿಮಾದ ಇನ್ನಷ್ಟು ಗ್ರ್ಯಾಂಡ್ ಆಗಿರ್ಬೋದು. ಅದು ಹೇಗಾಯ್ತು ಏನು? ಖಂಡಿತ ಅವ್ರು ಯಕ್ಷಗಾನದ ಬಗ್ಗೆ ಅವರಿಗೆ ನಮ್ಮ ಕರ್ನಾಟಕದ ಕಲೆ ಆಗಿರುವಂತದ್ದು, ಕರಾವಳಿ ಕಲೆಗೆ ಅದ್ರ ಬಗ್ಗೆ ಅವ್ರಿಗಿರುವಂತ ಗೌರವ ಇದೆಯಲ್ಲ, ಅದನ್ನ ನಾನು ಎಷ್ಟು ಕೊಂಡಾಡಿದ್ರು ಸಾಲದು. ಅಂದ್ರೆ ನಾವೇನು ಹೇಳ್ಕೊಡ್ಲಿಲ್ಲ ಅವರಿಗೆ. ಇದನ್ನ ಗೆಜ್ಜೆ ಬರ್ತಿದ್ದಂಗೆ ಅದಕ್ಕೆ ನಮಸ್ಕಾರ ಮಾಡ್ಬೇಕು ಅಂತ ಅವ್ರಿಗೆ ಯಾರು ಹೇಳ್ಕೊಟ್ರು? ಸೊ ಪ್ರತಿಯೊಂದು ಭಾಗದಲ್ಲೂ ಅವರು ಅದ್ರ ಬಗ್ಗೆ ಎಲ್ಲಾ ತಿಳ್ಕೊಂಡು ಬಂದಿದ್ದಾರೆ. ಅದಾದ್ಮೇಲೆ ಸೆಟ್ ಅಲ್ಲಿ ದೂರದಲ್ಲಿ ಇಟ್ಟ ಚಪ್ಪಲಿ ಸಂಜೆ ತನಕನೂ ಅವ್ರು ಹಾಕ್ಲಿಲ್ಲ. ಇವೆಲ್ಲ ಯಾರು ಹೇಳ್ಕೊಟ್ರು ಅವ್ರಿಗೆ? ಸೊ ಅಂದ್ರೆ ಆ ಇದಕ್ಕೆ ಕಲೆ ಮೇಲೆ ಅವ್ರಿಗಿರುವಂತ ಗೌರವ. ಅದಾದ್ಮೇಲೆ ಪ್ರತಿಯೊಂದು ಏನು ನಮ್ಮ ಹತ್ರ ಪ್ರತಿ ಸಲ ಯಾರ್ದ ಈ ತರ ಪರ್ಫಾರ್ಮೆನ್ಸ್ ಮಾಡೋದು ಯಾವ್ದಾದ್ರು ಸೀನ್ ಇದ್ರೆ ನಂಗೆ ಕಳ್ಸ್ಕೊಡಿ, ಯಕ್ಷಗಾನದ ಆಟದ ಯಾವ್ದಾದ್ರು ಇದ್ರೆ ಕಳ್ಸ್ಕೊಡಿ. ಇದನ್ನೆಲ್ಲ ನಾನು ಕಳ್ಸ್ಕೊಟ್ಟು ಅದ್ರಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ, ಯಾವ ರೀತಿ ಮಾತಾಡ್ತಾರೆ, ಅವ್ರ ಹಾವಭಾವಗಳು ಹೇಗಿರುತ್ತೆ ಅದನ್ನೆಲ್ಲ ತಿಳ್ಕೊಂಡು ಬಂದಿದ್ದಾರೆ. ಸುಮ್ಮನೆ ರ್ಯಾಂಡಮ್ ಆಗಿ ಬಂದವರಲ್ಲ. ಅದಾದ್ಮೇಲೆ ಕಲಾ ಸೇವೆ ಎರಡೂ ಕಡೆಗೂ ಇದೆ. ಯಕ್ಷಗಾನದಲ್ಲೂ ಕಲಾ ಸೇವೆ, ಇಲ್ಲೂ ಕಲಾ ಸೇವೆ. ಅದು ಎರಡೂ ವಿಭಾಗದಲ್ಲಿ ಅವ್ರಿಗೆ ಇದ್ರಲ್ಲಿ ಖುಷಿಯಾಗಿದ್ದಾನೆ ಹೇಳಿದ್ರೆ, ಈ ಯಕ್ಷಗಾನ ವೇಷ ಹಾಕುವಂತ ಭಾಗ್ಯ ನನಗೆ ಸಿಕ್ತಲ್ಲ ಅಂತ. ಅವರ ಮೊದಲ ವೇಷ ಅನ್ಕೊಳ್ತೇನೆ. ಸೊ ಹೌದು, ಅದು ಅವ್ರಿಗೆ ಸಿಕ್ತಲ್ಲ ಅಂತ ಅವ್ರಿಗೆ ಖುಷಿ ಇದೆ. ಈ ತರ ಸಪೋರ್ಟಿವ್ ಆಗಿರೋರು ಯಾರಿದ್ದಾರೆ? ಖಂಡಿತ. ಸೊ ಹಾಗಾಗಿ ಅವ್ರಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅಲ್ಲ, ನಾನು ಇವರು ಶಿವರಾಜ್ ಕುಮಾರ್ ಅಭಿನಯಕ್ಕೆ ಮೊದಲು ಸಿನಿಮಾ ಅಂತ ಬಂದಾಗ ಅವ್ರನ್ನ ತುಂಬಾ ಜನ ಕೇಳಿದ್ದಾರೆ, ನಿಮಗೆ ನಿಮ್ಮ ತಂದೆ ಏನು ಹೇಳ್ಕೊಟ್ಟಿದ್ದಾರೆ? ರಾಜ್ಕುಮಾರ್ ದೊಡ್ಡ ಕಲಾವಿದರು, ನಿಮ್ಮ ತಂದೆ ನಿಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಅವ್ರು ಒಂದು ಮಾತು ಹೇಳಿದ್ರಂತೆ, ನನಗೆ ನನ್ನ ತಂದೆ ಹೇಳಿದ್ದಿಷ್ಟೇ, ಅಭಿನಯದ ಬಗ್ಗೆ ಏನು ಹೇಳ್ಕೊಡ್ಲಿಲ್ಲ, ಬಂದಂತಹ ಕಲಾವಿದರಿಗೆ ಗೌರವಿಸು, ಮೇಕಪ್ ಮ್ಯಾನ್ ಅನ್ನು ಗೌರವಿಸು, ಮೇಕಪ್ ಇದಕ್ಕೆ ನಮಸ್ಕಾರ ಮಾಡು, ಇದನ್ನ ನನಗೆ ಹೇಳ್ಕೊಟ್ರು ಅಂತ ಹೇಳಿ ನೀವು ಹೇಳಿದಾಗ ಅದನ್ನ ಇಲ್ಲಿವರೆಗೂ, ಅಂದ್ರೆ ನಾವೀಗ ಕರುನಾಡ ಚಕ್ರವರ್ತಿ ಅಂತ ನಾವು ಹಲವಾರು ಬಿರುದುಗಳನ್ನು ಕೊಟ್ಟವ್ರನ್ನ ಕರಿತೇವೆ, ಈಗಲೂ ಅವ್ರು ಆ ರೀತಿ ನಡ್ಕೊಳ್ತಾರೆ ಅಂದಾಗ ಆ ದೊಡ್ಡಸ್ತಿಕೆ, ಆ ಮನೆಯ ದೊಡ್ಡಸ್ತಿಕೆ, ಆ ವ್ಯಕ್ತಿಯ ದೊಡ್ಡಸ್ತಿಕೆ ಎಲ್ಲಿದೆ ಅಂತ ಹೇಳಿ. ಖಂಡಿತ ಖಂಡಿತ. ಅಂದ್ರೆ ಅದು ಎಷ್ಟು ಹೇಳಿದ್ರು ಅದು ಪದಗಳು ಕಮ್ಮಿ. ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ಒಂದಿಷ್ಟು ಕೋರಿಕೆ. ಅವರ ಮಗಳ ನಿರ್ದೇಶನದ ಸಿನಿಮಾವು 24 ತಾರೀಕಿಗೆ ಫೈರ್ ಬರ್ತಾ ಇದೆ. ನಮ್ಮ ಸಿನಿಮಾಕ್ಕೆ ಈ ಮಟ್ಟದ ಸಪೋರ್ಟ್ ಕೊಟ್ಟವರು, ಅದ್ರ ಜೊತೆಗೆ ನೋಡಿ ಅವ್ರು ನಿಂತ ನೀರಾಗ್ಲಿಲ್ಲ, ಸಿನಿಮಾ ಮಾಡುವ ಏನೋ ಮಗಳಿಗೂ ಕೂಡ ಆ ಭಾಗದ ಸಿನಿಮಾ ಮಾಡುವ ಮೂಲಕ, ನಿರ್ಮಾಣ ಹೇಳುವುದರ ಮೂಲಕ ಇನ್ನೊಂದಿಷ್ಟು ಜನರಿಗೆ ಬದುಕಿಗೆ ದಾರಿ ಆದ್ರು. ಅದು ದೊಡ್ಡ ಗುಣ. ಈ ತರ ದೊಡ್ಡ ಗುಣ ದೊಡ್ಡ ಮನೆಯಲ್ಲಿ ಯಾವಾಗ್ಲೂ ತುಂಬಿ ತುಳುಕ್ತಾ ಇರತ್ತಂತ ನನ್ನ ನಂಬಿಕೆ. ಹಾಗಾಗಿ ತುಂಬಾ ಸಹಕಾರ ಕೊಟ್ರು. ಬೆಳಿಗ್ಗೆ ಬಂದವ್ರು ಬಟ್ಟೆ ವೇಷ ಹಾಕಿ ಆದ್ಮೇಲೆ ಸಂಜೆ ತನಕ ಏನೋ ಅವರು ಸೇವಿಸ್ಲಿಲ್ಲ, ಬರೇ ಲಿಕ್ವಿಡ್ ಎಲ್ಲ ಕಳೆದಿದ್ದಾರೆ. ಅದಾದ್ಮೇಲೆ ನಾವು ಆಲ್ಮೋಸ್ಟ್ ನಮ್ಮ ವೇಷಧಾರಿಗಳೆಲ್ಲರೂ ಸ್ವಲ್ಪ ಡಲ್ ಆಗಿದ್ ನೋಡಿದೀನಿ, ಬಟ್ ಅವ್ರು ಡಲ್ ಆಗಿದ್ ನೋಡಿಲ್ಲ. ಎಲ್ಲರನ್ನು ಹುರಿದುಂಬಿಸ್ಕೊಂಡು ಸೊ ಎಲ್ಲರಿಗೂ ಮೋಟಿವೇಶನ್ ಕೊಟ್ಕೊಂಡು ಸಿನಿಮಾ ಶೂಟ್. ಅವರು ಆಪರೇಷನ್ ಮುಂಚೆ ಅಭಿನಯಕ್ಕೆ ಟ್ರೀಟ್ಮೆಂಟ್ ಅಲ್ಲಿ ಇದ್ರು, ಕೀಮೋಥೆರಪಿ. ಆಗ ಅದೇ ಸಂದರ್ಭದಲ್ಲಿ 45 ಕ್ಲೈಮ್ಯಾಕ್ಸ್ ಈ ಸಿನಿಮಾ ಶೂಟ್ ಚಿತ್ರೀಕರಣ ಎಲ್ಲವನ್ನು ಮುಗಿಸಿ ಆಮೇಲೆ ಅವರು ಲಂಡನ್ಗೆ ಹೋಗಿ. ಆಗ ನಿಮ್ಮ ಹತ್ರ ಏನಾದ್ರು ನೋವುಗಳು ಆ ಥರದ್ದು ಏನಾದ್ರು ಹೇಳ್ಕೊಂಡಿದ್ರಲ್ಲ? ನಮ್ಗೆ ವಿಷಯಗಳು ತಿಳಿಸಿತ್ತು. ಇಂಡಸ್ಟ್ರಿ ನನ್ನಗದ ಇಂಡಸ್ಟ್ರಿ ಅಂಡ್ ಅರೌಂಡ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆ ಎಲ್ಲರಿಗೂ ವಿಷಯ ತಿಳಿಸಿದ್ದಾರೆ, ಹೊರಗಿನವ್ರಿಗೆ ಗೊತ್ತಿರಲಿಲ್ಲ. ಇನ್ನು ಈ ಇದರಲ್ಲಿ KGF ನ ಗರುಡ ಅವ್ರು ಕಾಣಿಸ್ಲಿಕ್ಕೆ ಸಿಗ್ತಾರೆ. ಅವರು ಅಷ್ಟೇ ಒಬ್ಬ ಸ್ನೇಹಿತರು ನನಗೆ ಒಂದು ಎಂಡ್ ಅಲ್ಲಿ ಒಂದು ಕ್ಯಾಮಿಯೋ ಬೇಕಿತ್ತು. ಅಂದ್ರೆ ಯಕ್ಷಗಾನವನ್ನ ಇನ್ನೊಂದಿಷ್ಟು ಎತ್ತರದ ಮಟ್ಟಿಗೆ ಎಲಿವೇಶನ್ ಮಾಡ್ಲಿಕ್ಕೆ ನನಗೆ ಒಂದು ಕ್ಯಾಮಿಯೋ ಬೇಕಿತ್ತು. ಆ ಕ್ಯಾಮಿಯೋಗೋಸ್ಕರ ನಾನು ಚಂದನ್ ಶೆಟ್ಟಿ ಅವ್ರನ್ನ ನಾನು ಜೊತೆಗೆ ಬಂದಿರೋದ್ರಿಂದ, ಕಷ್ಟ ದಿನಗಳು ನಾವು ಜೊತೆಗೆ ಕಳೆದಿರೋದ್ರಿಂದ, ಹಾಗಾಗಿ ನಮ್ಗೊಬ್ಬ ಸ್ನೇಹಿತರು ನನ್ನ ಜೊತೆಗೆ ಬರ್ತಾರಂತ ನಂಬಿಕೆಯಲ್ಲಿ ಅವ್ರನ್ನ ಕೇಳಿದವಾಗ ಖಂಡಿತವಾಗಿ ಬಂದ್ರು. ಪುನೀತ್ ರುದ್ರನಾಗ್ ಆಗಿರ್ಬೋದು, ಇದರಲ್ಲಿ KGF ಅಲ್ಲಿ ಪರ್ಫಾರ್ಮ್ ಮಾಡಿದವರು, ಅದಾದ್ಮೇಲೆ ಗರುಡರಾಮ್ ಅವರು, ಇವರೆಲ್ಲ ಸ್ನೇಹಿತರ ಬಳಗ. ನಾನು ಕೇಳಿದವಾಗ ಯಕ್ಷಗಾನ ಈ ತರ ನಾನು ಹೇಳಿದೆ ಅಷ್ಟೇ, ನಾನು ಇಲ್ಲಿ ಸಿನಿಮಾ ಮಾಡ್ತಾ ಇಲ್ಲ, ಯಕ್ಷಗಾನವನ್ನ ವಿಶ್ವಗಾನ ಮಾಡುವಂತ ನಾನು ಹೆಜ್ಜೆ ಇಟ್ಟಿದ್ದೇನೆ, ನಿಮ್ಮ ಹೆಜ್ಜೆಯನ್ನು ನನ್ಗೆ ಸೇರಿದ್ರೆ ಒಂದು ಬಲ ಸಿಗುತ್ತೆ ಅಂತ ಹೇಳಿದವಾಗ ಅದರಲ್ಲಿ ಏನು ದೂಸರಾ ಮಾತಾಡದೆ ಸೆಟ್ಟಿಗೆ ಬಂದು ಶೂಟ್ ಮುಗಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಪ್ರತಿಯೊಬ್ರು ಬಂದಿದ್ದಾರೆ. ನಾನು ಹೇಳ್ತಿರೋದು
ಇವರೊಬ್ಬರೇ ಅಲ್ಲ, ಏನೋ ಇಂಡೈರೆಕ್ಟ್ಲಿ ನಮ್ಗೆ ಸಪೋರ್ಟ್ ಕೊಟ್ಟಂತ ಯಕ್ಷಗಾನ ಕಲಾವಿದರುಗಳೇ ತುಂಬಾ ಜನ ಇದ್ದಾರೆ. ಖಂಡಿತ. ಬ್ಯಾಕ್ ಎಂಡ್ ಅಲ್ಲೇ ಇದು ಇನ್ಫಾರ್ಮೇಶನ್ ಕೊಡ್ತಾ ಈ ಸೀನ್ ಹೀಗ್ ಮಾಡ್ಬೋದು ಅಂತ ಹೇಳಿ ಚರ್ಚೆಗಳು ತುಂಬಾ ಆಗಿದೆ. ಅದೆಲ್ಲವೂ ಆಗಿ ಫೈನ್ ಟ್ಯೂನ್ ಆಗಿರೋದನ್ನ ನೀವು ನೋಡಿರುವಂತ. ಸೊ 5.5 ಗಂಟೆ ಶೂಟ್ ಆದಂತದ್ರಲ್ಲಿ ನಮ್ಮ ಏನು ಕಲಾವಿದರ ಜೊತೆಗೆ ಡಿಸ್ಕಸ್ ಮಾಡಿ ಯಾವ್ದು ಇಡ್ಬೋದು ಬೇಡ, ಏನ್ ಮಾಡ್ಲಕ್ಕಿದ್ನ ಅಂತ ಹೇಳಿ ನಾವು ಚರ್ಚೆ ಮಾಡಿ ನಾವು ಮಾಡಿದ್ವಿ. ಎಲ್ಲೂ ಓನ್ ಡಿಸಿಷನ್ ಅಂತ ಏನಿಲ್ಲ. ಯಕ್ಷಗಾನ ಅಂತ ಬಂದಾಗ ಮೇಳಗಳು ಮತ್ತು ಅದ್ರ ಜೊತೆಗೆ ಪ್ರಸಂಗಗಳು ಕಡಿಮೆ ಇಲ್ಲ, ಲೆಕ್ಕ ಇಟ್ಟರೆ 1000ಕ್ಕೂ ಮೀರಿ ದಾಟಿ ಹೋಗ್ತದೆ. ಹೀಗಿದ್ದಾಗ ಈ ಚಂದ್ರಹಾಸನ ಕಥೆಯೇ ಯಾಕೆ? ನಾನು ತುಂಬಾ ಕಥೆಗಳನ್ನ ನಾವು ರೆಫರ್ ಮಾಡಿದ್ರು, ನಮ್ಮ ನಾಗರಾಜಣ್ಣ ನೈಕಂಬ್ಳಿ ಅವರು ನಂಗೆ ರೆಫರ್ ಮಾಡಿದ್ರು, ನಾವು ಚರ್ಚೆ ಮಾಡಿದ್ದು. ಅದ್ರ ಜೊತೆಗೆ ಚರ್ಚೆ ಮಾಡಿ ಎಲ್ಲ ಆದ್ಮೇಲೆ ಅದರಲ್ಲಿ ನನಗೆ ಈ ಕತೆ ನನಗೆ ಇಷ್ಟ ಆಗಿತ್ತು ಪರ್ಟಿಕ್ಯುಲರ್ ಆಗಿ. ಯಾಕಂದ್ರೆ ಒಬ್ಬ ಭಿಕ್ಷುಕ ಕುಂತಳದ ರಾಜ ಆಗ್ತಾನಂತ ಹೇಳಿದ್ರೆ, ಸೊ ಅದೊಂದು ಟ್ರಿಗರ್ ಪಾಯಿಂಟ್. ಅದು ನನ್ನ ಜೀವನದಲ್ಲಿ ನಾನು ಎಲ್ಲೋ ಪಾತಾಳದಲ್ಲಿದ್ದೆ. ಸೊ ನಾನು ಇವತ್ತು ಈ ಪರಿಸ್ಥಿತಿ ಬಂದು ಕೂತಿದ್ದೇನೆ ಅಂತ ನಾನು ಒಬ್ಬ ವೀರಚಂದ್ರಹಾಸ. ಯಾರ್ಯಾರು ಅವ್ರವ್ರ ಜೀವನದಲ್ಲಿ ಅಚೀವ್ಮೆಂಟ್ ಮಾಡಿ ಒಂದು ಪ್ಲೇಸ್ಮೆಂಟ್ ಬಂದು ಕೂತಿದ್ದಾರೋ ಕಷ್ಟದಲ್ಲಿ, ಅವರೆಲ್ಲರೂ ಒಂದು ವೀರಚಂದ್ರಹಾಸನೆ ಅಂತ ನನ್ನ ಲೆಕ್ಕದಲ್ಲಿ. ಈ ಕತೆ ನನಗೆ ತುಂಬಾ ಟ್ರಿಗರ್ ಮಾಡ್ತು. ಯಕ್ಷಗಾನದಲ್ಲಿ ಇದನ್ನ ಶೃಂಗಾರ ರಸವಾಗಿ ತೋರಿಸಿದ್ದಾರೆ. ಯಕ್ಷಗಾನದಲ್ಲಿ ಏನ್ ನಡೀತಾ ಇದೆ ಶೃಂಗಾರ ರಸ ತೋರಿಸಿದ್ದಾರೆ. ಅದ್ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಉಳಿದ ಕಡೆ ಹರಿಕಥೆಯಲ್ಲಿ ಆಗಿರ್ಲಿ, ಅದಾದ್ಮೇಲೆ ರಾಜ್ಕುಮಾರ್ ಸಿನಿಮಾ ಮಾಡಿದಂತ ಚಂದ್ರಹಾಸ ಕಥೆಯಲ್ಲಾಗಿರ್ಲಿ, ಅದಾದ್ಮೇಲೆ ಹಿಸ್ಟ್ರಿಯಲ್ಲಿ ಬಂದಂತ ಪುಸ್ತಕಗಳಲ್ಲಿ ಇರುವಂತ ಕಥೆಗಳಾಗಿರ್ಲಿ, ಇದರಲ್ಲೆಲ್ಲದೂ ಒಂದಿಷ್ಟು ವೀರತ್ವ ಪಾಯಿಂಟ್ಗಳನ್ನ ಹೇಳಿದ್ದಾರೆ. ಅದನ್ನೆಲ್ಲ ನಾನು ತಗೊಂಡೆ. ಅದಾದ್ಮೇಲೆ ಅವ್ನು ಶ್ರೀಮನ್ನಾರಾಯಣನ ಪರಮ ಭಕ್ತ. ಶ್ರೀಮನ್ನಾರಾಯಣನ ಅನುಗ್ರಹ ಅವನ ಮೇಲೆ ಎಷ್ಟಿತ್ತಂತ ಹೇಳಿ ಪುಸ್ತಕದಲ್ಲಿ ಓದಿದ್ದೇನೆ. ಇದೆಲ್ಲ ವಿಷಯಗಳನ್ನ ಕಂಡಾವಾಗ ನನಗೊಂದು ಟ್ರಿಗರ್ ಆಯ್ತು. ಓಕೆ, ಒಬ್ಬ ರಾಜ ಆಗ್ಬೇಕಂತ ಹೇಳಿದ್ರೆ ಅವ್ನು ವೀರನ ಆಗಿರ್ಲಿಕ್ಕೆ ಸಾಧ್ಯತೆ ಇದ್ದೇ ಇದೆ. ಈಗ ಒಂದ್ ಬಳಗದಲ್ಲಿ ವೀರ ಅಂತ ಏಕಿಟ್ರಿ ಅಂತ ಹೇಳ್ಬೋದು. ಇದ್ರೊಳಗತ್ತೆ ನನ್ನ ರಾಜಂಗ್ ನಾನು ವೀರ ಅಂತ ಹೇಳಿದ್ರಲ್ಲಿ ಕರೆಯೋದ್ರಲ್ಲಿ ನಾನು ಯಾರು ಪರ್ಮಿಷನ್ ಕೇಳ್ಬೇಕು. ಸೊ ಯಾರನ್ನ ಬೇಕು ನನ್ಗೆ ಇಷ್ಟ. ನನ್ಗೆ ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಅವರ ಏನು ಚಂದ್ರಹಾಸನ ಒಂದು ಏನಿದೆ ವಿಜುವಲ್ ಪಾಯಿಂಟ್ ಏನಿದೆ, ಎಲ್ಲ ಕಡೆಗೂ ಆ ತಾಳ್ಮೆ, ಬಂದದ್ದ ಎಲ್ಲನ್ನು ಫೇಸ್ ಮಾಡುವಂತ ಗಟ್ಟಿತನ ಎಲ್ಲವೂ ನಂಗೆ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಜೈಮಿನಿ ಭಾರತದ ಇದರಲ್ಲಿ ಒಂದು ಟಾಪಿಕ್ ನಂಗೆ ತುಂಬಾ ಈ ಕತೆ ಟ್ರಿಗರ್ ಆಗಿದೆ ನಮ್ಗೆ ಅಲ್ಲಿಂದ. ಶ್ರೀಕೃಷ್ಣ ಪರಮಾತ್ಮ ಇದನ್ನ ಏನು ಕುದುರೆಯನ್ನು ಕಟ್ಟಿದವಾಗ ಅರ್ಜುನ್ ಇದಕ್ಕೆ ಅರ್ಜುನ ಕೇಳ್ದೆ, ನಿನ್ ನಂಬ್ಕೊಂಡು ನಾನು ಹಿಡಿದಿದ್ದೇನೆ, ಈಗ ನನಗೆ ನೀನೊಬ್ಬ ಸಾಕು ಅಂತ ನಾನು ಹೇಳ್ದೆ. ಈಗ ನನಗೆ ಸೈನ್ಯ ಎಲ್ಲಿದೆ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ಗೆ ಹೇಳ್ತಾನೆ, ನಿನ್ಗೆ ಯಾಕೆ ನಿಮ್ ಸೈನ್ಯ ತೋರಿಸ್ತೀನಿ ನಾನು, ನಿಮ್ ಸೈನ್ಯ ಬೇಕಲ್ವಾ ನಾನು ಕೊಡ್ತೀನಿ ಅಂತ ಹೇಳಿ ಯುದ್ಧದ ಬಿಫೋರು ಇಲ್ಲಿಗೆ ಗುಡ್ಡಕ್ಕೆ ಬಂದು ಕುಂತಳದನ್ನ ತೋರಿಸ್ತಾನೆ. ಅರ್ಜುನ ನೋಡಿ ಶಾಕು, ಇದು ಯಾವ ರಾಜ್ಯ ಇದು, ಈ ತರದ ವೈಭವದಲ್ಲಿದೆ, ಯಾರು ಇಲ್ಲಿಗೆ ರಾಜ ಅಂತ ಕೇಳಿದವಾಗ ಈ ತರ ಚಂದ್ರಹಾಸ ಅಂತ. ಆವಾಗ ಚಂದ್ರಹಾಸನಿಗೆ 300 ವರ್ಷ ಅಂತೆ ಅವ್ನು ಬಂದವಾಗ. ಸೊ ಇಷ್ಟು ಜನರನ್ನ ಸಂಪಾದನೆ ಮಾಡಿದಾನೆ ಹೇಳಿದ್ರೆ ಹೆಂಗ್ ಸಾಧ್ಯ ಹೇಳಿದ್ರೆ ಕೂಡ ಅವನ ಹತ್ರ ಎಷ್ಟು ಅಕ್ಷೋಹಿಣಿ ಸೈನ್ಯಗಳಿದೆ ಅಂತ ಅವನಿಗೆ ಗೊತ್ತಿಲ್ಲ. ಆ ಮಟ್ಟದ ಬೆಳವಣಿಗೆ ಮಾಡಿದವನು, ಅಷ್ಟು ಜನರ ಜೊತೆಗೆ ಬೆರ್ತವನವನು. ಈಗ ನಿನಗೆ ಸೈನ್ಯ ಕೊಡ್ಲಿಕ್ಕೆ ಅವನೇ ದಾರಿ ಏನು ಹೇಳಿದ್ಕೊಂಡು ಅರ್ಜುನ್ ಹೇಳ್ತಾನೆ, ಇಲ್ಲ ಕೃಷ್ಣ, ನಾನು ಅಲ್ಲಿ ಹೋಗೋದಕ್ಕಿಂತ ಮೊದಲು ಅವ್ನ ಕತೆ ಕೇಳ್ಬೇಕು. ನಾನು ಅವನು ಹೇಗಿದ್ದ, ಹೇಗಾಯ್ತು, ಇದೆಲ್ಲ ಹೇಗಾಯ್ತು ಅಂತ ನಾನು ಕತೆ ಕೇಳಬೇಕು ಅಂತ ಹೇಳಿದ್ರೆ ಕತೆ. ಸೊ ಇಷ್ಟೆಲ್ಲ ಒಬ್ಬ ರಾಜ ಲೆಕ್ಕವಿಲ್ಲದಷ್ಟು ಅಕ್ಷೋಹಿಣಿ ಸೈನ್ಯಗಳನ್ನ ಹೊಂದಿದ್ದ ಅಂತ ಆದ್ರೆ ಅವನ ವೀರ ಆಗದೆ ಇರ್ಲಿಕ್ಕೆ ಸಾಧ್ಯವೇ. ಇದು ನನಗನ್ಸಿದ್ದು. ಯಕ್ಷಗಾನದಲ್ಲಿ ಒಂದು ಹಂತದ ಶೃಂಗಾರ ಕಾವ್ಯದಲ್ಲಿ ಏನು ವಿಷಯ ಬಂದು ಬರೆದು ಕೊಟ್ಲು, ಇದನ್ನ ಆ ಟಾಪಿಕ್ ಮಾತ್ರ ಇಟ್ಕೊಂಡಿರ್ಬೋದು. ಬಟ್ ಓವರ್ ಆಲ್ ಆಗಿ ನೋಡಿದವಾಗ ಒಬ್ಬ ರಾಜ, ಒಬ್ಬ ಏನೂ ಇಲ್ಲದವನು ರಾಜ ಆದ ಅಂತ ಹೇಳಿದ್ರೆ ತುಂಬಾ ಟ್ರಿಗರ್ ಕೊಡುವಂತ ಪಾಯಿಂಟ್. ನನಗೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಕತೆ ನಿಮ್ಮಲ್ಲಿ ಅಂದ್ರೆ ನೀವು ಚಾಯ್ಸ್ ಮಾಡಿದ್ದು ಎಷ್ಟು ಟೈಮ್ ತಗೊಳ್ತಿ ಇದನ್ನ ಈ ರೀತಿ ರೂಪಕ್ಕೆ? 2.5-3 ವರ್ಷ. 2.5-3 ವರ್ಷದಿಂದ ಈ ಫ್ಲಾಟ್ ನಿಮ್ಮಲ್ಲಿ ಇತ್ತು? ಹೌದೌದು. ಕೋವಿಡ್ ಟೈಮಲ್ಲೆಲ್ಲ ಆ ಟೈಮಲ್ಲೇ ನಾವು ಅದನ್ನ ಅದ್ರ ಬಗ್ಗೆ ವರ್ಕ್ ನಡೀತಾ ಇತ್ತು. ಅಂದ್ರೆ ಡಿಸ್ಕಷನ್ ಅಲ್ಲಿ ಇದ್ದೆ. ಯಾವಾಗ ನಾಗರಾಜಣ್ಣ ಸಿಕ್ಕರು ಆವಾಗ ಅದ್ರ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗ ಸ್ಟಾರ್ಟ್ ಆಯ್ತು. ಸೊ ಬೇಕು ಬೇಡ, ಹೌದು ಅಲ್ಲ, ಇವೆಲ್ಲ ಏನು ಚರ್ಚೆಗಳು ನಡೀತಾ ಇತ್ತು, ಅದೆಲ್ಲ ಒಂದು ದಾರಿ ಆಯ್ತು. ನಾನು ಬಿಲಿಂಡರ್ ಸಿನಿಮಾ ನೀವು ನಾಯಕರಾಗಿ ಮಾಡಿರುವಂತ ಸಿನಿಮಾದಲ್ಲಿ ಫಸ್ಟ್ ಎಂಟರೇ ಅವಾಗ್ಲೂ ಯಕ್ಷಗಾನದ ಮೇಲೆ ಒಂದು ಪ್ರೀತಿ ಇತ್ತು ಅನ್ನೋದಕ್ಕೆ. ಆಗ ಚಿತ್ರಗುಪ್ತ ಯಮ ಬರುವುದು, ಆಗ ಅಲ್ಲಿಂದ ಮತ್ತೆ ಅಲ್ಲಿ
ಕುಂದಾಪುರ ಭಾಷೆಯಲ್ಲಿ ಅವ್ರು ಮಾತಾಡ್ಲಿಕ್ಕೆ ಆರಂಭಿಸೋದು, ಅಲ್ಲಿ ದೈವಿಕ ಭಾಷೆಯಲ್ಲಿ ಏನೋ ಒಂಥರ ಮಾತಾಡ್ತಿದ್ದವ್ರು, ಇಲ್ಲ ನಾವು ಕುಂದಾಪುರ ಭಾಷೆಗೆ ಬರೋಣ ಅಂತೆಲ್ಲ ಅವ್ರು ಬರೋದು. ಈ ಥರ ಅಲ್ಲಿಂದಲೇ ನಿಮ್ಮ ಭಾಷೆ ಪ್ರೀತಿ ಮತ್ತು ಯಕ್ಷಗಾನದ ಪ್ರೀತಿ ಕಾಣ್ಲಿಕ್ಕೆ ಸಿಗ್ತದೆ. ಆ ಭಾಷೆ ಪ್ರೀತಿ ಹೇಳಿ, ನೀವು ಕುಂದಾಪುರ ಭಾಷೆ ಪ್ರೀತಿ ಬಗ್ಗೆ ನನಗೆ ಯಾವಾಗಲೂ ಅನಿಸ್ತದೆ. ಅಲ್ಲೊಂದು 15 ಕೋಟಿಯ ಸೆಟ್ ಹಾಕಿ ಅಲ್ಲಿ ನೀವು ಮ್ಯೂಸಿಕ್ ಕಂಪೋಸಿಂಗ್ ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ಳೋದು, ಊರಿನ ಬಗ್ಗೆ ಇರುವ ಆ ನೆಲದ ತುಡಿತ ಏನದು ನಿಮಗೆ? ಪ್ರತಿಯೊಬ್ಬರಿಗೂ ಇರಬೇಕು ಅಂತ ಅಷ್ಟೇ. ಅಟ್ಲೀಸ್ಟ್ ನಾನು ಮಾದರಿ ಆಗಬೇಕು ಅಂತ ನನಗೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಊರು ಬಿಟ್ಟು ಬಂದು ಸಿಟಿಗೆ ಸೆಟ್ಲ್ ಆದರೆ ಊರಲ್ಲಿ ಬರೀ ಹಣ್ಣು ತಲೆಗಳು ಉಳಿಯುವಂಥ ಸಾಧ್ಯತೆಗಳು ಜಾಸ್ತಿ ಆಗಿದೆ. ಒಂದೊಂದ್ಸಲಿ ಸಲ ಬೇಜಾರಾಗುತ್ತೆ. ಯಾರು ಸಿಗ್ತಾರೆ ನಮಗೆ ಊರಲ್ಲಿ. ಸಿಕ್ಕಿದವಾಗ ನನ್ನ ಮಗ ಆಸ್ಟ್ರೇಲಿಯಾದಾಗಿದ್ದ, ನನ್ನ ಮಗ ಸ್ವಿಟ್ಜರ್ಲ್ಯಾಂಡಾಗಿದ್ದ, ನನ್ನ ಮಗ US ಅಲ್ಲಿ ಇದ್ದಾನೆ. ಕಟ್ ಮಾಡ್ರೆ ಅವರು ಏನು ಮನೆಗೆ ಬೇಕಾದ ಸೌದಿನೆಲ್ಲ ಇವರೇ ಎತ್ಕೊಂಡು ಹೋಗ್ತಾ ಇದ್ದಾರೆ. ಯಾರೂ ಇಲ್ಲದ ಪರಿಸ್ಥಿತಿಗೆ ಈ ಥರದ ಬದುಕು ಅಂದರೆ ಎಲ್ಲೋ ಒಂದು ಕಡೆ ಇದು ಆ ಕಾಲದ ಜನರೇಷನ್ ಆದಂಥ ಸಮಸ್ಯೆ ಇದು. ಅಂದರೆ ನಮ್ಮ ನೆಲವನ್ನ ನಾವು ವ್ಯಾವಹಾರಿಕ ಕ್ಷೇತ್ರ ಮಾಡ್ಕೊಳ್ಬೇಕು ಅಂತ ನನ್ನ ಉದ್ದೇಶ. ಆವಾಗ ನಾವು ಎಲ್ಲಿಗೆ ಹೋಗುವಂತ ಪರಿಸ್ಥಿತಿ ಬರುವುದಿಲ್ಲ. ಇದನ್ನ ನಾವು ಎಲ್ಲರಿಗೂ ಹೇಳ್ಬೋದು, ಬಟ್ ನಾವು ಅದನ್ನ ಹೆಜ್ಜೆ ಇಟ್ಟವಾಗ ಮಾತ್ರ ಅದು ನಿರ್ಧಾರ ಆಗುತ್ತೆ. ಸೊ ಎಲ್ಲರಿಗೂ ಹೇಳ್ದಂತೆ ನಾನು ಹೇಳಿದ್ರೆ ಎಲ್ಲರೂ ಹಿಂಗ್ ಮಾಡ್ತಾರೆ, ನಾನು ಹಂಗ್ ಮಾಡೋದಿಲ್ಲ ಅಂತ ನಾನು ಬಾಯಲ್ಲಿ ಹೇಳೋದಕ್ಕೂ ನಾನು ಕಾರ್ಯರೂಪಕ್ಕೆ ತಗೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ಕಾರ್ಯರೂಪಕ್ಕೆ ತಗೊಂಡೆ ನಾನು ಪ್ರತಿಯೊಂದರಲ್ಲೂ. ಟೇಕ್ ಆಕ್ಷನ್ ಅಂತ ಏನೇ ಆಲೋಚನೆಗಳು ಬಂದರೂ ಅದನ್ನ ಆಕ್ಷನ್ ರೂಪದಲ್ಲಿ ತಗೊಳ್ಬೇಕು. ಅದು ಪ್ರತಿಫಲಾಪೇಕ್ಷೆ ಅಲ್ಲ, ಅದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಮ್ಮ ಕಡೆಯಿಂದ ಆ ನಿರ್ಧಾರ ಇದ್ರೆ ಮಾತ್ರ, ಆ ಹೆಜ್ಜೆ ಇಟ್ಟರೆ ಮಾತ್ರ ಆಗುತ್ತೆ ಅಂತ ಆ ಹೆಜ್ಜೆ ಇಟ್ಟೆ. ಅದು ಕಾರ್ಯರೂಪಕ್ಕೆ ಬಂತು. ಈಗ ಒಂದು 6 ವರ್ಷದಲ್ಲಿ ಹತ್ರ ಬಂದವರು, ಏನು ಬೇರೆ ಕಡೆಯಿಂದ ಬಂದವರು ಹತ್ರ ಒಂದು 22-23 ಕೋಟಿ ನಮ್ಮ ಊರಿಗೆ ಬಂತು. ಬಹಳ ಖುಷಿ ಆಗುತ್ತೆ. ನಮ್ಮೂರಿನ ಜನರಿಗೆ ದುಡ್ಡು ಬಂತು. ಟ್ರಾನ್ಸ್ಪೋರ್ಟೇಷನ್ ಡೆವಲಪ್ಮೆಂಟ್ ಆಯಿತು, ಹೋಟೆಲ್ ಡೆವಲಪ್ಮೆಂಟ್ ಆಯಿತು, ಅದ್ರ ಜೊತೆಗೆ ಟೂರಿಸಂ ಪಾಯಿಂಟ್ಗಳನ್ನ ಹುಡ್ತು, ಎಲ್ಲ ಟೆಂಪಲ್ಗಳಿಗೆ ಹೋಗೋ ಸ್ಟಾರ್ಟ್ ಮಾಡಿದ್ರು, ಅಲ್ಲೂ ಒಂದಿಷ್ಟು ಡೊನೇಷನ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವೆಲ್ಲವೂ ಸಾಧ್ಯತೆಗಳಿದೆ. ನಾನೇ ಕೊಡ್ಬೇಕಂತ ಏನಿಲ್ಲಲ್ಲ, ಅಟ್ಲೀಸ್ಟ್ ನಾನು ಅದಕ್ಕೊಂದು ದಾರಿ ಆದ್ರೆ ಎಲ್ಲರಿಗೊಂದು. ಈಗ ಹೆಂಗಾಗಿದೆ ಹೇಳಿದ್ರೆ, ಏನಾದ್ರು ಕಾಂಪೋಸಿಂಗ್ ಏನಾದ್ರು ಇತ್ತಾನೆ ಹೇಳಿದ್ರೆ ಎಲ್ಲರೂ ಬೆಂಗಳೂರಲ್ಲಿ ಮಾಡುವಂತ ಕೇಳಿದ್ರೆ, ಇಲ್ಲ ಸರ್ ನಾವು ನಿಮ್ಮೂರಿಗೆ ಹೋಪ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಅದು ನಮ್ಮೂರಿನ ಏನು ಕಲ್ಚರ್, ಊರು ಆಕರ್ಷಣೆ, ಊರಿನ ಜೊತೆಗೆ ನೀವು ಮಾಡಿರೋದು ಆಕರ್ಷಣೆ. ಖಂಡಿತ. ನಿಮ್ಮ ಅಂದ್ರೆ ಈಗ ಪ್ರೆಸೆಂಟ್ ನಮ್ಮ ಇಂಡಸ್ಟ್ರಿ ಅಂತ ಬಂದಾಗ ಕುಂದಾಪುರ ಆ ಕಡೆಯವರು ಹೇಗೆ ಸೆಳೀತಿದ್ದಾರೆ ಅಂತ ಹೇಳಿದ್ರೆ ಇಂಡಸ್ಟ್ರಿಯನ್ನ, ಒಂದು ಕಡೆ ಆ ಭೂಮಿಯಲ್ಲಿ ಏನೋ ಇದೇನು ಆಕರ್ಷಣೆ, ಒಂಥರ ನಿಧಿಗಳು ಒಂದೊಂದೇ ಬರ್ತಾ ಇದೆಯೋ ಅಂತ ಅನ್ಸುತ್ತೆ. ರಿಷಬ್ ಶೆಟ್ಟಿ ಬಗ್ಗೆ ಹೇಳೋದಾದ್ರೆ? ಖಂಡಿತ ಒಬ್ಬ ಅದ್ಭುತ ಕಲಾವಿದ, ಅದಾದ್ಮೇಲೆ ತುಡಿತಾ ಇರುವಂತ ಕಲಾವಿದ. ಅವರ ಸುದೀರ್ಘವಾದಂತ ಏನು ಪರಿಶ್ರಮದಿಂದ ಅವರಿಗೆ ಕಾಂತಾರದಂತ ಬ್ರೇಕ್ ಸಿಕ್ತು. ಖಂಡಿತ ಒಂದು ನೆಲದ ಕಥೆಯನ್ನು ಇಟ್ಕೊಂಡು, ನೆಲದ ಕಲ್ಚರ್ನ ಇಟ್ಕೊಂಡು ಅವ್ರು ಪ್ರೆಸೆಂಟ್ ಮಾಡಿದ ರೀತಿ ಎಲ್ಲೋ ಇದು ನಾನೀಗ ಚಂದ್ರಹಾಸ ಮಾಡಲಿಕ್ಕೂ ಒಂದು ಸ್ಫೂರ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಮ್ಮ ನೆಲದ ಕಥೆಯನ್ನ ಕೇಳುವ ಕಿವಿಗಳು ಇದೆ, ನೋಡುವ ಕಣ್ಣುಗಳು ಇದೆ ಅಂತ ನನಗನ್ನಿಸ್ತು. ರೈಟ್ ಟೈಮಲ್ಲಿ ಅವರು ಅದನ್ನ ಪ್ರೆಸೆಂಟ್ ಕೊಟ್ಟರು. ಎಲ್ಲ ಏನು ಕರ್ನಾಟಕ ಮಾತ್ರ ಅಲ್ಲ, ಎಲ್ಲ ಇಡೀ ಪ್ರಪಂಚದ ಎಲ್ಲರೂ ಅದನ್ನ ಒಪ್ಕೊಂಡ್ರು. ಖಂಡಿತ ಈ ತರದ ಪ್ರಯತ್ನಗಳು ನಮ್ಮಲ್ಲಿ ತುಂಬಾ ಇದೆ. ಎಲೆಮೇರೆ ಕಾರ್ಯಂತೆ ಏನು ಥಾಟ್ಗಳನ್ನ ಇಟ್ಕೊಂಡಿರುವವರು, ಪ್ರೆಸೆಂಟ್ ಮಾಡುವಂತ ತಾಕತ್ತಿರುವವರು, ಎಬಿಲಿಟಿ ಇರುವವರು ನಮ್ಮಲ್ಲಿ ತುಂಬಾ ಇದ್ದಾರೆ. ಕರಾವಳಿ ಭಾಗದವರಿಗೆ ಇದು ಬಂದಿದ್ದು ಬಹುಶಃ ಅಲ್ಲ, ಖಂಡಿತವಾಗಿ ಹೇಳ್ತೀನಿ, ಇದೆಲ್ಲವೂ ಯಕ್ಷಗಾನದ ಮಹಿಮೆ. ಸಂಗೀತ ಎಲ್ಲಿದೆಯೋ ಅಲ್ಲಿ ಎಲ್ಲರೂ ಆಕ್ಟಿವ್ ಆಗಿರ್ತಾರೆ ಅಂತ ನಾನು ಕೇಳಿದ್ದೆ. ಬಹುಶಃ ಕರಾವಳಿ ಭಾಗದವರಿಗೆ ಇದು ಒಲ್ದು ಬಂದಂತ ಭಾಗ್ಯ, ಯಕ್ಷಗಾನ ನಮ್ಮ ಜೊತೆಗಿರುವಂತದ್ದು. ಹಾಗಾಗಿ ಆ ಕಾಂತಾರ ನಮ್ಗೆ ಇನ್ನೊಂದು ಮಟ್ಟದ ಇನ್ಸ್ಪೈರ್ ಪಾಯಿಂಟ್ ಕೊಡ್ತು, ಇದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂತ ಹೇಳಲಿಕ್ಕೆ. ನೀವು ಇದನ್ನು ವಿಶ್ವ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ನಿಮ್ಮ ಉದ್ದೇಶ? ನಾನಲ್ಲ, ನಾವು ಓಕೆ ಸರಿ, ನಿಮ್ಮದಲ್ಲ, ನಮ್ಮ ಉದ್ದೇಶ ಅಲ್ವಾ? ನಮ್ಮ ಉದ್ದೇಶ. ಹೀಗಿದ್ದಾಗ ಒಂದು ಹೊಂಬಾಳೆ ಫಿಲಮ್ಸ್ ನಿಮ್ಮ ಜೊತೆ ಬರ್ತದೆ. ಹೊಂಬಾಳೆ ಫಿಲಮ್ಸ್ ಅಂತ ಬಂದಾಗ ನೀವು ಅಲ್ಲಿ KGF ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದು, ಅಲ್ಲಿಂದ ನೀವು ವಿಶ್ವಮಟ್ಟಕ್ಕೆ ಬೆಳೆದದ್ದು. ಹಾಗಾಗಿ ಇದು ವಿಶ್ವಮಟ್ಟಕ್ಕೆ ಹೋಗ್ತದೆ ಅನ್ನೋದಕ್ಕೆ ಯಾವುದೇ ಅನುಮಾನವೇ ಇಲ್ಲ. ನಿಮ್ಮ ಹೆಸರು ಅಪರಿಚಿತ ಅಂತೂ ಅಲ್ವೇ ಅಲ್ಲ. ಈ ಹೊಂಬಾಳೆ ಫಿಲಮ್ಸ್ ಜೊತೆ ಟೈಅಪ್ ನಾನು ಯಾವ ಸಿನಿಮಾಕ್ಕೂ ನಾನು ಅವ್ರನ್ನ ಅಪ್ರೋಚ್ ಆಗಿ, ನಾನು ಹೇಳಿದ ಉಳಿದ 5 ಸಿನಿಮಾಗಳಿಗೂ ನಾನು ಅಪ್ರೋಚ್ ಆಗಿದ್ದಿಲ್ಲ. ಈ ಸಿನಿಮಾ ಅಂತ ಬಂದವಾಗ ವಿಜಯ್ ಸರ್ ನಾನು ಅಪ್ರೋಚ್ ಆಗಿದ್ದು. ಇದು ನಾನು ಸಿನಿಮಾ ಅಂತ ಆಗಿದ್ದು, ನಾನು ನಿಮ್ಮನ್ನ ಅಪ್ರೋಚ್ ಆಗ್ತಾ ಇರಲಿಲ್ಲ. ನಾನು ಮಾಡೋ ಸಿನಿಮಾಗಳೆಲ್ಲ ಲಿಮಿಟೆಡ್ ಬಜೆಟ್ನ ಸಿನಿಮಾಗಳನ್ನೇ ಮಾಡ್ತಾ ಇರುವಂಥದ್ದು. ಈ ಸಿನಿಮಾ ಪರ್ಟಿಕ್ಯುಲರ್ ಆಗಿ ಜನಕ್ಕೆ ಮುಟ್ಟಬೇಕಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಬೇಕು. ಯಾಕಂದ್ರೆ ಇದು ಒಂದು ಕಲ್ಚರ್ ಆಗಿರೋದ್ರಿಂದ, ಸಿನಿಮಾ ಅಂತಲ್ಲ, ಒಂದು ನಮ್ಮ ಕಲ್ಚರ್, ನಮ್ಮ ಕಲೆ, ಕರಾವಳಿಯ ಕಲೆ, ಇದನ್ನ ಜನ ನೋಡ್ಬೇಕು. ಇದನ್ನ ನೋಡ್ಬೇಕಂತ ಹೇಳಿದ್ರೆ ನಿಮ್ಮಂಥವ್ರು ನಮ್ಮ ಜೊತೆ ಸಾಥ್ ಸೇರಿಸ್ಬೇಕು ಅಂತ ಅವರಿಗೆ ನಿಮ್ಗೆ ತೋರಿಸಿದಂಥ ಶೋರಿಲ್ನ ಅವ್ರಿಗೆ ತೋರಿಸಿದವಾಗ ಅದನ್ನ ನೋಡಿ ಅವ್ರು ಖುಷಿ ಪಟ್ಟು, ಇಲ್ಲ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ,
ಇದು ಜನರಿಗೆ ಮುಟ್ಟುವಂಥ ಕೆಲಸ ಆಗಬೇಕು. ಖಂಡಿತ ನಾವು ಉಳಿದ ಎಲ್ಲ ಸಿನಿಮಾಗಳಿಗೆ ಮಾಡುವಂಥ ಸಪೋರ್ಟ್ಗಳನ್ನ ಈ ಸಿನಿಮಾಕ್ಕೂ ಮಾಡಿಕೊಡ್ತೀವಿ ನಾವು ಅಂತ ಹೇಳಿ. ಇದು ಇನ್ನೊಂದು ರೆಕ್ಕೆ ನಮ್ಗೆ ಸಿಕ್ಕಿದ್ದು. ಏನು ಮುಖ್ಯಮಂತ್ರಿಗಳು ಇದು ಕೊಟ್ಟಂಗೆ, ಟ್ಯಾಕ್ಸ್ ಫ್ರೀ ಮಾಡಿ ನಮ್ಗೆ ಸಪೋರ್ಟ್ ಕೊಟ್ಟಂಗೆ ಇದೊಂದು ಇನ್ನೊಂದು ರೆಕ್ಕೆ. ಖಂಡಿತ. ಇನ್ನು ಅದೇ ನೀವು ಆರಂಭದಲ್ಲೇ ಹೇಳ್ತೀರಿ, ಯಕ್ಷಗಾನ ಕಲಾವಿದರಿಗೆ ಇದನ್ನ ಏನೊಂದು ರೀತಿ ಸಾಧ್ಯತೆಗಳು ಏನೇನಿದೆ ಅನ್ನೋದನ್ನ ಅವರಿಗೊಂದು ನೆಲೆ ಕಟ್ಟಬೇಕು ಅಂತೇಳಿ. ಈ ನಾವು ತುಂಬ ಸರ್ತಿ ಅನ್ಕೊಳ್ಳೋದು ಕಲಾವಿದ ಅಂದ ಕೂಡಲೇ ನಮಗೆ ನಮ್ಮ ಮನರಂಜನೆಯನ್ನು, ನಮ್ಮ ರಸವನ್ನು ಅಂತಾರೆ, ಆನಂದಿಸುವ ರಸವನ್ನು ಅವ ಇನ್ನಷ್ಟು ಹೆಚ್ಚು ಮಾಡಿ ನಮ್ಮಲ್ಲಿ ಉತ್ಪತ್ತಿ ಮಾಡಿ ಅವ ಹೋಗಿ ಬಿಡ್ತಾನೆ. ಅದಾದ ನಂತರ ಅವನ ನಿಜವಾದ ಬದುಕು ನಮಗೆ ಬೇಕೇ ಆಗಿರೋದು. ಆ ನಿಜವಾದ ಬದುಕನ್ನ ನೆಲೆಗೊಳಿಸುವ ಒಂದು ಪ್ರಯತ್ನ ಇದೆಯಲ್ಲ, ನಿಮಗೆ ಯಾವ್ದಾದ್ರು ನೋವಿನ ಸಂಗತಿಗಳು ಇದು ಕಾಡಿತ್ತು, ಆ ಥರ ಏನಾರಿತ್ತು? ಅಥವಾ ಅಂದ್ರೆ ಕಣ್ಣೆದ್ರಿಗೆ ಎಷ್ಟು ವಿಷಯಗಳು ಕಾಣಿದೆ. ಅಂದ್ರೆ ರಂಗಸ್ಥಳದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಹೋದವನ್ನ ನೋಡಿದವಾಗ, ಅದಾದ್ಮೇಲೆ ರೀಸೆಂಟಾಗಿ ನಾವು ಮೊನ್ನೆ ಬರ್ತಾ ಏನು ಸಿದ್ದಾಪುರದಲ್ಲಿ ಒಬ್ರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ನಾನು ಹೇಳ್ತಿರೋದು ಏನಿದೆ ಮುಂದೆ ಅವ್ರಿಗೇನು ಕುಟುಂಬದ ಆಧಾರವೇ ನಲಗುತ್ತೆ. ಹೌದು, ಅಂದ್ರೆ ನಾನು ಬದುಕರು ಇದ್ರೆ ಸತ್ರು ಇದ್ರಲ್ಲೇ ಅಂತ ಇದ್ದವ್ರಿಗೆ ಏನು ಒಂದು ಸವಲತ್ತುಗಳು ಸಿಗದೇ ಇದ್ರೆ ಏನ್ ಕತೆ, ಮುಂದೇನ್ ಕತೆ ಅಂತ ನನ್ಗನ್ನಿಸ್ತು. ಸೊ ಇದಕ್ಕೊಂದು ದಾರಿ ಆಗ್ಬೇಕು, ಏನಾದ್ರು ಒಂದು ದಾರಿ ಆಗ್ಬೇಕು ಅಂತ ನನ್ನ ಉದ್ದೇಶ ಇದ್ದಿದ್ದು. ನೇರವಾಗಿ ಸರ್ಕಾರಕ್ಕೆ ನಾನು ಆ ಮನವಿಗಳನ್ನು ಕೊಡಲಿಕ್ಕೆ ಅಥವಾ ಈ ಭಾಗವಾಗಿ ನಾನು ಅಪ್ರೋಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಿಷ್ಟು ಈ ಥರದ ಎಲಿಮೆಂಟ್ಗಳನ್ನ ಇಟ್ಕೊಂಡು ಹೋಗಿ ಅವರಿಗೆ ಅದರ ಬಗ್ಗೆ ತೋರ್ಪಡಿಸಿದ್ರೆ ಖಂಡಿತ ಆಗತ್ತಂತ ನಂಬಿಕೆ ಇತ್ತು. ಆ ಭರವಸೆ ಸಿದ್ದರಾಮಯ್ಯ ಅವರು ನಮಗೆ ಈಡೇರಿಸಿಕೊಟ್ಟಿದ್ದಾರೆ. ನಮ್ಗೆ ಅದೇ ಖುಷಿ. ಇದನ್ನ ಅಂದ್ರೆ ಈಗ ಸ್ಪರ್ಧಾತ್ಮಕವಾಗಿ ನೋಡೋದಿದ್ರೆ ಈ ಕಲಾತ್ಮಕ ಚಿತ್ರಗಳ ಅಡಿಯಲ್ಲೂ ಇಟ್ಟು ನೋಡ್ಬೋದು ನಾನು. ಯಾಕಂತ ಅಂದ್ರೆ ಇನ್ನೊಂದು ಕಲೆ, ಅದ್ಭುತವಾದ ಕಲೆ. ಇದನ್ನ ಆ ರೀತಿಯಾಗಿ ಎಲ್ಲರೂ ಅಪ್ರೋಚ್ ಮಾಡಿದ್ದೀರಾ? ಯಾವ್ದಾದ್ರು ಸಿನಿಮಾ ಫಿಲಂ ಫೆಸ್ಟಿವಲ್ಗಳಿಗೆ ಹಾಕುವಂತ ಅಲ್ಲಿಗೆ ಇದಾದ್ಮೇಲೆ ಕೊಡ್ಬೇಕು ಅಂತ, ಈಗ 18ನೇ ತಾರೀಕು ಆದ್ಮೇಲೆ ಸರ್ಕಾರದ ಕಡೆಯಿಂದ ಒಂದಿಷ್ಟು ಅಪ್ರೋಚ್ ಆಗ್ಬೇಕು ಅಂತ. ಅಂದ್ರೆ ಇದು ಕಲ್ಚರ್ ಆಗಿರೋದ್ರಿಂದ, ಹೌದು ಹೌದು ಹೌದು, ಕಲ್ಚರ್ ರೆಪ್ರೆಸೆಂಟ್ ಆಗೋ ತರ ಪ್ಲೇಸ್ ಗಳಲ್ಲಿ ಇದು ಪೋಟ್ರಿ ಆಗೋ ತರ ಆಗ್ಬೇಕು. ಹೌದು. ಇನ್ನೊಂದಿಷ್ಟು ಇದನ್ನ ನೋಡ್ತಿರುವಂತ ಜನರಲ್ಲಿ ನನ್ನ ರಿಕ್ವೆಸ್ಟ್, ಇದನ್ನ ಇಲ್ಲಿ ತನಕ ನಾವು ಮುಟ್ಸ್ಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮಲ್ಲಿ ರಿಸೋರ್ಸ್ಗಳು ಇದ್ದಿದ್ರೆ ಖಂಡಿತವೂ ಆ ರಿಸೋರ್ಸ್ಗಳ ಇನ್ಫಾರ್ಮೇಶನ್ ನಮ್ಗೆ ಕೊಡಿ. ಅದನ್ನ ಎಲ್ಲೆಲ್ಲಿಗೂ ಮುಟ್ಸೋ ಸಾಧ್ಯತೆಗಳಿದೆ. ಭಾರತದ ಯಾವ ಮೂಲೆಗಳಿಗಾಗಿರ್ಲಿ, ಪ್ರಪಂಚದ ಯಾವುದೇ ಮೂಲೆಗಳಿಗಾಗಿರ್ಲಿ, ಇದನ್ನ ತೋರಿಸುವಂತ ಇದ್ರ ಬಗ್ಗೆ ಒಂದಿಷ್ಟು ವಿಚಾರ ಇದನ್ನ ಅಲ್ಲಿಗೆ ಹೋದ್ರೆ ಇವ್ರಿಗೆ ವಿಷಯ ತಿಳಿದ್ರೆ ಇದೊಂದಿಷ್ಟು ಇನ್ನೊಂದಿಷ್ಟು ಮಟ್ಟಕ್ಕೆ ಎಲಾಬ್ರೇಟ್ ಕೊಡುತ್ತೆ ಅನ್ನೋ ತರ ಇದ್ದಿದ್ರೆ ದಯವಿಟ್ಟು ಆ ಇನ್ಫಾರ್ಮೇಶನ್ ಗಳನ್ನ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೊಂದು ಒಬ್ಬರ ಕೈಯಿಂದ ಆಗುವಂಥದ್ದಲ್ಲ. ಇಲ್ಲಿ ತನಕ ನನ್ನ ಹತ್ರ ಏನು ಸಾಧ್ಯತೆ, ನಮ್ಮ ತಂಡದಲ್ಲೂ ಏನು ಸಾಧ್ಯತೆ ಇದೆ, ಕಲಾವಿದರ ಬಳಗದಿಂದ ಏನೆಲ್ಲ ಸಾಧ್ಯತೆ ಇದೆ ಅದೆಲ್ಲನೂ ನಾವು ಮಾಡಿದ್ದೀವಿ. ಇದ್ರ ನಂತರದ ಕೆಲಸ ಏನಿದ್ರು ನಮ್ಮೆಲ್ಲರ ಜವಾಬ್ದಾರಿ ಇದನ್ನ ಎತ್ತಿ ಮೇಲೆ ಇಡುವಂಥದ್ದು. ಈ ಸಂಬಂಧವಾಗಿ ಎಲ್ಲಿ ಯಾರನ್ನ ಅಪ್ರೋಚ್ ಆಗ್ಬೇಕಂತ ಹೇಳಿದ್ರು ದಯವಿಟ್ಟು ನಿಮ್ಮಲ್ಲಿ ರಿಸೋರ್ಸ್ಗಳಿದ್ರೆ ನಾವು ತಿಳಿಸಿ. ಖಂಡಿತ. ಇನ್ನೊಂದು ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ನಾವು ಯಕ್ಷಗಾನ ಅಂತ ಕಂಡಾಗ ನೀವು ಹೇಳ್ತೀರಿ ನಾವು ಕಲ್ಪಿಸ್ಕೊಳ್ಬೇಕಾಗಿತ್ತು, ಕಲ್ಪನೆಗೂ ಮೀರಿದ್ದನ್ನ ಕಟ್ಕೊಡುವ ಪ್ರಯತ್ನ ಇದು. ಅದು ಹೇಗೆ ಸಾಧ್ಯ ಆಯ್ತು ಅಂತೇಳಿ, ಯಕ್ಷಗಾನ ಅಂತ ಬಂದಾಗ ನನಗೆ ಕಾಣೋದು 4 ಪಿಲ್ಲರ್ಗಳು. ಯಕ್ಷಗಾನದ ಚೌಕಿದು, ಅದರ ನಂತರ ಹಿಂದೆ ಭಾಗವತನ ನಂತರ ಯಕ್ಷಗಾನದಲ್ಲಿ ಅದರಲ್ಲಿ ಮುಂದೆ ನದಿ ಇದೆ, ಸತ್ತು ಬಿದ್ದಿದ್ದಾರೆ ಅಂದ್ರೆ ನಾನು ನದಿಯನ್ನು ಕಲ್ಪಿಸ್ಕೋಬೇಕು. ಮಹಿಷ ಬರ್ತಿದ್ದಾನೆ ಅಂದ್ರೆ ಪಂಜ ಹಿಡ್ಕೊಂಡು ಎಲ್ಲಿಂದೋ ದೂರದಿಂದ ಪಂಜ ಬೀಸ್ಕೊಂಡು ಬರ್ತಾನೆ, ರಾಳ ಹಾಕ್ತಾರೆ. ಇದನ್ನ ಬಿಟ್ಟು ಅಂದ್ರೆ ಈ ತಾಳ ಇದೆಯಲ್ಲ, ಯಕ್ಷಗಾನಕ್ಕೊಂದು ತಾಳ ಇದೆ, ಅವ್ರ ಕುಣಿತಕ್ಕೊಂದು ತಾಳ ಇದೆ, ಹೆಜ್ಜೆಗಳಿಗೊಂದು ತಾಳ ಇದೆ. ಅದಿಲ್ಲಿ ತಪ್ಪುತ್ತಾ ನಮಗೆ ಅಂತ ಹೇಳಿ? ಇಲ್ಲ. ಅಂದ್ರೆ ಈಗ ಅವನು ಅಲ್ಲೇ ಮಾತ್ರ ನಮ್ದು, ಮಿಕ್ಕಿದೆಲ್ಲವೂ ಏನು ಹಿಮ್ಮೇಳದ ಮೂಲಕ ಭಾಗವತರ ಮೂಲಕ ರೆಕಾರ್ಡ್ ಮಾಡಿ ಅದನ್ನ ಹಾಗೆ ಏನು ಅದನ್ನ ಸಪ್ರೇಟ್ ಮಾಡ್ಕೊಂಡು, ಉದಾಹರಣೆಗೆ ಲೇಯರ್ಗಳನ್ನ ಹಾಕ್ತಾ ಥಿಯೇಟ್ರಿಕಲಿ ಸೌಂಡ್ಗೆ ನನಗೆ ನಾನೇನ್ ರವಿ ಬಸ್ರೂರ್ ಅಂದ್ರೆ ಒಂದ್ ಹಂತದ ವಿಷಯ ಎಲ್ಲ ಕಡೆಗೂ ಇದೆ, ಅದನ್ನ ಮೀರಿಸ್ಬೇಕು. ಇದು ಅದು ಅದರ ಗಟ್ಟಿತನದಲ್ಲೇ ಮೀರಿಸ್ಬೇಕು. ಹಾಗಾಗಿ ನಾವು ರೆಕಾರ್ಡ್ ಮಾಡ್ತಾ ನಾರ್ಮಲ್ ಆಗಿ ನಮ್ಮ ಸಿನಿಮಾಗಳಿಗೆ ನಾನು ಒಂದು 600-700 ಟ್ರ್ಯಾಕ್ಗಳನ್ನ ಬಳಸ್ತೇನೆ. ಬಟ್ ಇಲ್ಲಿ ಆ ರೆಕಾರ್ಡ್ ಆಗ್ತಾ 1600-1700 ಟ್ರ್ಯಾಕ್ಗಳಾಯ್ತು, ಚಂಡೆ ಮೊದಲೇ ಎಲ್ಲ ಸೇರಿ. ಅಷ್ಟು ಟ್ರ್ಯಾಕ್ಗಳನ್ನ ನಾನು ಏನು ಇಂಡಿವಿಜುವಲ್ ಅದರ ಕ್ಲೀನಪ್ ಗಳನ್ನ ಮಾಡಿ ಅದರಲ್ಲಿ ಮಧ್ಯೆ ಬಂದಂತ ಏನು ರೆಕಾರ್ಡೆಡ್ ಇದನ್ನೆಲ್ಲ ಕಂಟೆಂಟ್ಗಳನ್ನ ತೆಗೆದು ನನ್ನ ಸಿನಿಮಾಗಳಿಗೆ ನಾರ್ಮಲ್ ಆಗಿ ಪ್ರೋಸೆಸ್ ಎಲ್ಲಿ ನಡೀತು US ಅಲ್ಲಿ ಅವ್ರಿಗೆ ಕಳ್ಸಿಕೊಟ್ಟೆ. ಅಲ್ಲಿ ಕಳ್ಸಿಕೊಟ್ಟು ಬಂದ ಆದ್ಮೇಲೆ ಅದನ್ನ ಕೇಳಿದವಾಗ ನಿಮ್ಗೆ ಏನು ವೈಬ್ರೇಟ್ ಆಯ್ತು? ಫಸ್ಟ್ ಟೈಮ್ ನಾನ್ ನೋಡಿದವಾಗ ಕುಣಿದಿದ್ದೀನಿ ನಾನು ಅಷ್ಟಲ್ಲ. ಅಂದ್ರೆ ನಮ್ಮ ದೇಸಿ ಕಲೆಗೆ ಇಷ್ಟು ತಾಕತ್ತಿದೆ, ನಾವು ಇದನ್ನ ಬಿಟ್ಟು ಎಲ್ಲೆಲ್ಲಿಂದ ಹೋಗಿ ಅದಕ್ಕೆ ಮಣೆ ಹಾಕ್ತಾ ಇದ್ದೀವಲ್ಲ ಅಂತ ಅನಿಸ್ತು.
ಅದಾದ್ಮೇಲೆ ಅದರಲ್ಲೇ ಆ ಸೌಂಡ್ ನಲ್ಲೇ ಅವರು ಅದನ್ನ ಏನು ಸೌಂಡ್ಗಳನ್ನ ಶಬ್ದಗಳನ್ನ ಇನ್ನೂ ಬೇರೆ ರೇಂಜಿನ, ಈಗ ಉದಾಹರಣೆಗೆ ನಿಮ್ಗೆ ವೈಬ್ರೇಟ್ ಕೊಟ್ಟಿದ್ದೇನೆ ಮೊದ್ಲೇ ಎಡ 808 ಕಿಕ್ಕಿಗೆ ಈಕ್ವಲ್ ಇದೆ ಅಂತ ಅವ್ರು ನಮ್ಗೆ ಇದು ಕೊಟ್ಟಿದ್ದಾರೆ. ಅಂದ್ರೆ ಅಂದ್ರೆ ಅವ್ರು ಹೇಳಿದ ಪದಗಳು ಹೆಂಗಿರ್ತಾರೆ ಅಂದ್ರೆ ಐ ನೆವರ್ ಸೀನ್ ದಿಸ್ ಕೈಂಡ್ ಆಫ್ ಸೌಂಡ್ ಇನ್ ಮೈ ಎಂಟೈರ್ ಲೈಫ್ ಅಂತ. ಸೊ ಅದನ್ನ ಅವ್ರು ಎಲಾಬ್ರೇಟ್ ಮಾಡಿಕೊಟ್ಟು ಇಡೀ ಏನು ಥಿಯೇಟರ್ ಅಲ್ಲಾಡೋ ತರ ಸೌಂಡ್ಗಳನ್ನ ಅದರಲ್ಲೇ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಅದರ ಎಲಿಮೆಂಟ್ಗಳನ್ನೇ, ಅದರಲ್ಲಿ ಇರುವಂತ ಎಲಿಮೆಂಟ್ಗಳನ್ನೇ ತೆಗೆದ್ರು ಅದರಲ್ಲೇ ಮತ್ತೊಂದು ಇನ್ನೊಂದು ಎಲಿಮೆಂಟ್ ಅನ್ನು ಕ್ರಿಯೇಟ್ ಮಾಡಿ ಥಿಯೇಟರ್ ವೈಬ್ರೇಟ್ ಆಗೋ ತರ ನಿಮ್ಗೆ ಒಂದು ಚಂಡೆಯನ್ನ ಈ ತರದಲ್ಲಿ ಒಂದು 1600-1700 ಚಂಡೆ ಪಡೆದ್ರೆ ಹೆಂಗಿದೆ ಆ ಚಂಡೆಯ ಫ್ರೀಕ್ವೆನ್ಸಿಗಳನ್ನ ಅವ್ರು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಇದು ನನಗೆ ಒಂದು ಐ ಓಪನರ್. ಆಸ್ ಎ ಏನು ಎಲ್ಲಾ ಯಾವಾಗ್ಲೂ ಮಾಡರ್ನ್ ಸೌಂಡ್ ಗಳನ್ನ ಬಳಸ್ಕೊಂಡು ನಾವು ಮಾಡ್ತಿರೋರಿಗೆ, ಸೊ ನಮ್ಮ ದೇಸಿ ಸೌಂಡ್ ಅಲ್ಲೂ ಅದನ್ನ ಮೀರಿಸಿ ಅದನ್ನ ಸೆಡ್ ಹೊಡೆದು ರಾವಣನ ಮುಂದೆ ಆಂಜನೇಯ ಎದ್ದಿತ್ತಾಗಿ ನಿಲ್ಲುವಂತ ತಾಕತ್ ನಮ್ಮ ಯಕ್ಷಗಾನಕ್ಕೆ ಇದೆ ಅಂತ ಹೇಳಿದ್ರೆ ಇದು ಪರ್ವಕಾಲ. ನಾನು ಹೇಳ್ತೀನಿ ಕೇಳಿ, ಎಲ್ಲಾ ದಿಕ್ಕಲ್ಲೂ ನನ್ನ ಜೀವನದಲ್ಲೂ ವಿಷಯ ಕಲ್ತಿದ್ದಕ್ಕೂ ಇದು ಹೊಸ ದಿಕ್ಕನ್ನ ಓಪನ್ ಮಾಡಿ ಕೊಟ್ಟಿದೆ. ಇದನ್ನ ನೋಡೋರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಒಂದು ಹೊಸ ಪರ್ವಕಾಲ ಯಕ್ಷಗಾನದ್ದು ಹಬ್ಬ ಅಂತ ಹೇಳ್ಬೋದು. ನಮ್ಮೆಲ್ಲರಿಗೂ ಇಡೀ ಪ್ರಪಂಚಕ್ಕೆ ನಮ್ಮ ಹಬ್ಬನ ಆಚರಿಸಿ ತೋರಿಸ್ಬೇಕು ನಾವು. ಹಾಗಾಗಿ ಯಕ್ಷಗಾನವನ್ನ ಯಾರೆಲ್ಲ ಪ್ರೀತಿಸ್ತೀರಿ, ಯಕ್ಷಗಾನವನ್ನ ಪೂಜಿಸೋರಿದ್ದೀರಿ, ಫ್ಯಾನ್ಸ್ಗಳಿದ್ದೀರಿ, ಯಕ್ಷಗಾನದ ಡೈ ಹಾರ್ಡ್ ಫ್ಯಾನ್ಸ್ಗಳಿದ್ದೀರಿ, ನಮ್ಮೆಲ್ಲರ ಕರ್ತವ್ಯ ಇದು ಯಕ್ಷಗಾನವನ್ನ ವಿಶ್ವಗಾನ ಮಾಡುವತ್ತ. ದಯವಿಟ್ಟು ಬನ್ನಿ, ಜೊತೆ ಸೇರಿ ಹೆಗಲಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಾನೀಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹುತೇಕ ಪ್ರಯತ್ನಗಳು ನಡೀತಾ ಇದೆ. ಅರ್ಜುನ್ ಜನ್ಯ 45 ಅಂತ ಸಿನಿಮಾಕ್ಕೋಸ್ಕರ ಲಂಡನ್ನಲ್ಲಿ ಹೋಗಿ ಅಲ್ಲಿ ಗ್ರಾಫಿಕ್ಸ್ಗಳು ಅದು ಎಲ್ಲ ಮಾಡಿಸ್ತಿದ್ದಾರೆ. ನಿಮ್ಮ ಈ ವರ್ಕ್ ಹಿಂದೆ ಆ ಥರದ್ದು ಗ್ರಾಫಿಕ್ಸು ಅದೆಲ್ಲ ಕಾಣುತ್ತೆ ನಮಗೆ. ಎಲ್ಲ ಇನ್ ಹೌಸ್. ನಾವು ಅಷ್ಟು ಸಮಯದಿಂದ ಡೇ ಅಂಡ್ ನೈಟ್ ಇನ್ ಹೌಸ್ ವರ್ಕ್ ಮಾಡಿದ್ದೀವಿ. VFX ಡಿಪಾರ್ಟ್ಮೆಂಟ್ ಅಲ್ಲಿ ಗುರುಪ್ರಸಾದ್ ಅಂತ ಇದ್ದಾರೆ. ಅದಾದ್ಮೇಲೆ ನನ್ನ ಮಗ VFX ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದಾನೆ. ಮೇಜರ್ ಡಿಪಾರ್ಟ್ಮೆಂಟ್ ಇವರಿಬ್ರೆ ಮೇಜರ್ ಆಗಿ ಮಾಡಿದ್ದು. ಅದಾದ್ಮೇಲೆ ಇವ್ರ ಜೊತೆಗೆ ಒಂದಿಷ್ಟು ಟೀಮ್ಗಳಿದೆ. ಪ್ರೇಮ್ ಅಂತ ಒಂದು ಟೀಮ್ ಇದೆ. ಅದಾದ್ಮೇಲೆ ಗುರು ಅವ್ರ ಜೊತೆಗೆ ಇನ್ನೊಂದು ಟೀಮ್ಗಳಿದೆ. ಅದಾದ್ಮೇಲೆ ಇದನ್ನೆಲ್ಲ ಕೋರ್ಡಿನೇಟ್ ಮಾಡಿದ ಅಂತ ನಮ್ಮ ಮಹೇಶ್ ಅವರು ನಮ್ಮ. ಅದಾದ್ಮೇಲೆ ಡೈಲಾಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಯಕ್ಷಗಾನದ ಏನು ಮಾತುಗಳದ್ದು ನಮ್ಮ ಕಲಾವಿದರು ಮಾತಾಡ್ತಾರೆ. ಅದ್ರ ಜೊತೆಗೆ ಆಡಿಯನ್ಸ್ ಟ್ರಿಗರ್ ಮಾಡುವಂತ ಡೈಲಾಗ್ಗಳನ್ನ ನಮ್ಗೆ ಬೇಕಿತ್ತು. ಅದನ್ನೆಲ್ಲ ನಮ್ಮ ಕಿನ್ನಾಳ ರಾಜ್ ಅವ್ರು ಬರ್ದು ಕೊಟ್ಟಿದ್ದಾರೆ. ಅದನ್ನು ಅದಾದ್ಮೇಲೆ ಯಕ್ಷಗಾನ ಜೊತೆಗೆ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಏನೆಲ್ಲ ಮಾಡ್ಬೋದು, ಎಲಾಬ್ರೇಟ್ ಮಾಡ್ಬೋದು. ಎಲ್ಲಾ ದಿಕ್ಕಲ್ಲೂ ಯಕ್ಷಗಾನವನ್ನ ವೈಭವೀಕರಿಸಲಿಕ್ಕೆ ಏನೆಲ್ಲ ಬೇಕು ಅಂದ್ರೆ ಅದರ ಚೌಕಟ್ಟನ್ನ ಬಿಡದೆ ಅದನ್ನ ಹೊರಗಡೆ ಹೋಗದೆ ಏನೆಲ್ಲ ಎಲಾಬ್ರೇಟ್ ಮಾಡ್ಲಿಕ್ಕೆ ಚಾನ್ಸಸ್ ಇದೆ ಅಷ್ಟನ್ನು ಮಾಡಿದ್ದೀವಿ. ಈಗ ಡಬ್ಬಿಂಗ್ ಅಂತ ಬಂದ್ರೆ ಎಲ್ಲಾದ್ರೂ ಈಗ ನೀವು ತೆಲುಗಿಗೆ ಹೋಗ್ತಾ ಉಂಟು ಅಂದ್ರೆ ನೀವು ನನ್ನ ಪ್ರಕಾರ ಇದು ವಿಶ್ವಮಟ್ಟವನ್ನು ತಲುಪೋದ್ರಲ್ಲಿ ಯಾವುದೇ ಅನುಮಾನವೂ ಇಲ್ಲ. ಮೈ ರೋಮಾಂಚನ ಅನ್ಸುತ್ತೆ. ಆದ್ರೆ ಈ ಡಬ್ಬಿಂಗ್ ಅಂತ ಬಂದಾಗ ಈ ಯಕ್ಷಗಾನವನ್ನ ಹೇಗ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಅದ್ರ ಬಗ್ಗೆ ಏನಾದ್ರು? ಅವ್ರಿಗೆ ಆಲ್ರೆಡಿ ನಮ್ಮ ಯಕ್ಷಗಾನದ ಕಲಾವಿದರ ಧ್ವನಿಯನ್ನ ಅವ್ರಿಗೆ ಕೊಟ್ಟಿದ್ದೇವೆ. ಸೊ ಇದೇ ರೆಫರೆನ್ಸ್, ಇದೇ ಪಿಚ್ ಅಲ್ಲೇ ಇರಬೇಕು ಸ್ವರ. ಅದಾದ್ಮೇಲೆ ವೆಸ್ಟ್ ಗೋದಾವರಿ ಕಡೆ ಸೇಮ್ ಇದೇ ತರದ ಯಕ್ಷಗಾನದ ಶೇಡು ವೆಸ್ಟ್ ಗೋದಾವರಿ, ಆಂಧ್ರದ ವೆಸ್ಟ್ ಗೋದಾವರಿ ಇದೆಯಂತೆ. ಸೊ ಅದರಿಂದಾಗಿ ಅವ್ರು ಟ್ರಿಗರ್ ಆಗಿ ಇದನ್ನ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ, ಇದೇ ತರ ಇದೆ ಅಂತ ಹೇಳಿದವಾಗ ಅವರು ಅದನ್ನು ನೋಡಿ ಏನು ಶೋರೀಲ್ ನೋಡಿ ಖುಷಿಯಾಗಿ ಇಲ್ಲ ನಾನು ಇದನ್ನ ಮಾಡ್ತೇನೆ, ನಮ್ಗೆ ಇದು ಒಳ್ಳೆ ಕಂಟೆಂಟ್ ಸಿಕ್ತು, ಒಂದು ಕಲ್ಚರಲ್ ಕಂಟೆಂಟ್, ಖಂಡಿತ ಇದನ್ನ ನಾನು ಪ್ರೆಸೆಂಟ್ ಮಾಡ್ತೇನೆ ಅಂತ ಹೇಳಿ ನಮ್ಮನ್ನ ಅಪ್ರೋಚ್ ಆಗಿ ಅವರು ತೆಲುಗು ರೈಟ್ಸ್ ತಗೊಂಡಿದ್ರು. ನಮಗೆ ಅದೇ ತುಳುವಲ್ಲಿ ನಾವು ನೋಡ್ತೇವೆ, ತುಳು ನಮ್ಮ ಅಲ್ಲಿ ಇಲ್ಲ ಎಲ್ಲಾ ಭಾಷೆಯಲ್ಲೂ ಬರುವಂತ ತಾಕತ್ತು ಇದಕ್ಕಿದೆ, ಭಾಷೆಗಿದೆ. ಅದಾಗೆ ಬರ್ಬೇಕು ಅಂತ ನನ್ನ ಆಸೆ ಅಷ್ಟೇ. ಅದಾಗೆ ಅದರ ಗಟ್ಟಿತನವನ್ನ ತೋರಿಸ್ಕೊಡ್ಬೇಕು, ಅದಾಗೆ ಅದು ಗಟ್ಟಿತನವನ್ನ ಅದು ಪ್ರಪಂಚಕ್ಕೆ ಪರಿಚಯ ಮಾಡೋ ತರ ಆಗ್ಬೇಕು ಅಂತ. ಖಂಡಿತ ಶುಭಾಶಯಗಳು. ನನ್ನ ಪ್ರಕಾರ ವಿಶ್ವರಂಗಕ್ಕೆ ಇದು ಏರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ನಿಮ್ಮ ಈ ತುರ್ತಿನ ಸಮಯದಲ್ಲಿ ಯಾವಾಗ ಎಲ್ಲಿ ಬಿಡುವು ಸಿಗ್ತೀರಾ ಅಂತ ಕಾಯ್ತಾ ಇದ್ದೆ ನಾವು. ಅಷ್ಟು ಬಿಡುವು ನಿಮ್ಮಲ್ಲಿ ಒಂದೇ ಕಳಕಳಕಿ, ನಿಮ್ಮ ವೀಕ್ಷಕರಲ್ಲೂ ಅಷ್ಟೇ ವಿಷಯಗಳನ್ನು ಹಂಚಿ ನಮಗೂ ಏನು ಜನರಿಗೂ ನಮಗೂ ಇಲ್ಲಿ ನೋಡ್ತಿರೋರಿಗೂ ಏನು ಮಿಡ್ಲಿನ ಬ್ರಿಡ್ಜ್ ನೀವು. ಹಾಗಾಗಿ ಇಡೀ ನಮ್ಮ ಶೋರೀಲ್ನ ನಿಮಗೆ ಮಾತ್ರ, ಮಾಧ್ಯಮದವರಿಗೆ ಮಾತ್ರ ತೋರಿಸ್ಬೇಕು ಅಂತ ನಮ್ಮ ಮೊದಲಿನ ಉದ್ದೇಶ. ನೀವು ಅದನ್ನ ನೋಡಿ ಖುಷಿ ಪಟ್ಟು ನೀವು ಒಂದಿಷ್ಟು ಜನಕ್ಕೆ ಹೇಳೋ ತರ ಆಗ್ಬೇಕು. ಅಂದ್ರೆ ನಾರ್ಮಲ್ ಆಗಿ ಏನಾಗುತ್ತೆ, ಪ್ರಶ್ನಾರ್ಥಕದಲ್ಲೇ ಉಳಿದು ಬಿಡುತ್ತೆ ಪ್ರತಿಯೊಂದು, ಹೀಗಾಗದ್ರೆ ಇದು ಆಗತ್ತಾ ಅಂತ. ಸೊ ಅದು ಆ ತರದಲ್ಲಿ ಹೋಗ್ಬಾರ್ದು. ಇದು ಒಂದು ನಮ್ಮ ಉದ್ದೇಶವೇ ಬೇರೆ. ಟಿಪಿಕಲ್ ಸಿನಿಮಾ ಆಗಿದ್ದಿದ್ರೆ ನೀವು ಹೇಳ್ದಂಗೆ ಅದನ್ನ ಒಪ್ತೀನಿ. ಇದು ಆ ದಿಕ್ಕಲ್ಲಿ ಮಾಡಿದಂತದ್ದಲ್ಲ. ನಮ್ಮೆಲ್ಲರ ಜವಾಬ್ದಾರಿ
ನಮ್ಮ ಕಲೆಯನ್ನ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ. ಹಾಗಾಗಿ ನಿಮಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ನಾನು ಗುಂಪಿನಲ್ಲಿ ಗೋವಿಂದ ಮಾಡಿದೆ, ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರನ್ನು ಕರೆದು ನಿಮ್ ಜೊತೆಗೆ ಡಿಸ್ಕಸ್ ಮಾಡಿ ಇದನ್ನ ಪ್ರಪಂಚಕ್ಕೆ ಪರಿಚಯಿಸುವಂತ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಹೆಗಲು ನನಗೆ ಸಿಗ್ಲಿ. ಯಕ್ಷಗಾನಕ್ಕೆ ಆ ಹೆಗಲು ಕೊಡಿ, ಎಲ್ಲರೂ ಸೇರಿ ಇದನ್ನ ಕಿರೀಟವನ್ನ ಎತ್ತಿ ತೋರಿಸಿ ಬಿಡುವ ಅಂತ ಖಂಡಿತ. ಅದು ನಾನು ಅದು ವಿಜುವಲ್ಸ್ ನೋಡಿದಾಗ ನನಗಂದು ಮೈ ಕೈಯೆಲ್ಲ ರೋಮಾಂಚನ ಆಗೋಯ್ತು. ಥಿಯೇಟ್ರಲ್ಲಿ ನಿಜ ಹೇಳಬೇಕು ಅಂದ್ರೆ ಇದು ಥಿಯೇಟ್ರಿಕಲ್ ಸಿನಿಮಾ. ದಯವಿಟ್ಟು ಸಿನಿಮಾನೇ ಥಿಯೇಟ್ರಲ್ಲೇ ನೋಡಬೇಕು. ಇದನ್ನ ನಾನು OTT ಬಂದ್ಮೇಲೆ ನೋಡ್ತೀನಿ ಅಂತ ಅನ್ನೋರಿಗೆ ಇದು ಸಿನಿಮಾನೇ ಅಲ್ಲ, ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ. ಈಗಷ್ಟೇ ಅವ್ರು ಹೇಳಿದ್ರು 1,000ಕ್ಕೂ ಹೆಚ್ಚಿನ ಇದನ್ನು ಚೆಂಡೆ ಶಬ್ದ ಕೇಳಬೇಕಾದ್ರೆ ನಿಮಗೆ ಅದ್ಭುತ ಸರ್, ಅದ್ಭುತ. ಧನ್ಯವಾದಗಳು. ಇನ್ನೇನು ಹೇಳಲಿಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ ಅದನ್ನು ವರ್ಣಿಸ್ಲಿಕ್ಕೆ ಅಂತ ಹೇಳ್ತೀನಿ. ನಮಸ್ಕಾರ, ಧನ್ಯವಾದ.